ಆ್ಯಕ್ಚುಲಿ ವೊಕ್ಯಾಬ್ಯುಲರಿ ಕ್ಲಾಸ್ ಬೋರು. ಯಾಕಂತಂದರೆ ವರ್ಡ್ಸ್ಗಳನ್ನ ಹಿಂಗೆ ಹಾಕೋದು, ಅದನ್ನೇ ಹೇಳ್ತಾ ಹೋಗೋದು. ಸೊ ಬೋರು. ಆದರೆ ನಾನು ಬೋರ್ ಆಗದೇ ಇರೋ ಹಂಗೆ ಮಾಡೋದಕ್ಕೆ ಟ್ರೈ ಮಾಡಿದ್ದೇನೆ. ಕಂಪ್ಲೀಟ್ ಕ್ಲಾಸನ್ನು ನೋಡಿ ಮಾರ್ಕ್ಸ್ ಇನ್ಕ್ರೀಸ್ ಆಗತ್ತೆ, ನಿಮಗೆ ಹೆಲ್ಪ್ ಆಗತ್ತೆ. ಯಾಕಂತಂದರೆ ತುಂಬ ಜನ ನೀವು ಇಂಗ್ಲೀಷ್ ಮೀಡಿಯಮಲ್ಲೇನಿಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿದ್ದು ನಾನು ಫಸ್ಟಿಂದ ಇಂಗ್ಲೀಷ್ ಮೀಡಿಯಮಲ್ಲೇ ಕಲ್ತಿದ್ದೀನಿ, ನನಗೆ ಇಂಗ್ಲೀಷಿನ ಕೊರತೆನೇ ಇಲ್ಲ ಅಂತಂದರೆ ನೀವು ಮೇಲ್ಮೇಲಕ್ಕೆ ನೋಡ್ಕೊಂಡು ಹೋದ್ರೂ ಸಾಕು, ಅಟ್ಲೀಸ್ಟ್ ಬುಕ್ ಆದರೂ ನೋಡಿದ್ರೆ ಸಾಕು. ವೊಕ್ಯಾಬ್ಯುಲರಿ ಅಂತೂ ನೋಡಲೇಬೇಕು, ಬಿಕಾಸ್ ಈ ಎಕ್ಸಾಮಲ್ಲಿ ಕೇಳೋದೇ ಬೇರೆ, ನಿಮ್ಗೆ ಗೊತ್ತಿರೋದೇ ಬೇರೆ. ಬಟ್ ಬುಕ್ ಆದರೂ ನೋಡಿದ್ರೆ ಸಾಕು, ಮೇಲ್ಮೇಲೆ ಸ್ಪೀಡಾಗಿ ನೋಡ್ಕೊಂಡ್ರೆ ಸಾಕು. ಆದರೆ ಕನ್ನಡ ಮೀಡಿಯಮ್ ಅವರು ಇಂಗ್ಲೀಷ್ನ ನೋಡದೇ ಇರೋರು ನೀವು ದಯವಿಟ್ಟು ಸ್ಲೋ ಆಗಿ ಪೂರ್ತಿ ಕ್ಲಾಸನ್ನು ಕೇಳಲೇಬೇಕು. ನಿಮಗೆ ಬೋರ್ ಆದರೂ ಕೂಡ ಕೇಳಲೇಬೇಕು, ಯಾಕಂತಂದರೆ ನಿಮಗೆ ಸೆಲೆಕ್ಷನ್ ಆಗಬೇಕಂದ್ರೆ ಕೇಳಲೇಬೇಕು. ಎಕ್ಸಾಮಲ್ಲಿ ಇಂಗ್ಲೀಷ್ ಕೇಳ್ತಾರೆ, ಸೊ ನೀವು ಕೇಳದೆ ಹೋದರೆ ನಿಮಗೆ ನಷ್ಟ ಆಗೋದು. ಈಗ ಎಷ್ಟೊಂದು ಟಾಪಿಕ್ಗಳು ಬೋರ್ ಅನ್ಸುತ್ತೆ, ಬಟ್ ನಿಮಗೆ ಸೆಲೆಕ್ಷನ್ ಬೇಕು, ಜಾಬ್ ಬೇಕು, ಒಳ್ಳೆ ಲೈಫ್ ಬೇಕು ಅಂತಂದರೆ ಕೇಳಲೇಬೇಕು. ಓಕೆನಾ? ಫಸ್ಟ್ ವರ್ಡು ಸ್ಟಾರ್ಟ್ ಮಾಡುವ. ರಿಕ್ಯಾಂಟ್. ರಿಕ್ಯಾಂಟ್ ಅಂದರೆ ಏನು? ಹಿಂತೆಗೆದುಕೊಳ್ಳು, ವಾಪಸ್ ತಗೊಳ್ಳೋದು. ಟೇಕ್ ಬ್ಯಾಕ್, ಅರ್ಥ ಆಯ್ತಾ? ಟೇಕ್ ಬ್ಯಾಕ್ ಅಂದರೆ ವಾಪಸ್ ತೆಗೆದುಕೊಳ್ಳೋದು. ಟು ವಿತ್ಡ್ರಾ ಎ ಸ್ಟೇಟ್ಮೆಂಟ್ ಆರ್ ಬಿಲೀಫ್ ಅಂತಂದರೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ, ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದು, ವಾಪಸ್ ತಗೊಳ್ಳೋದು. ಇದು ನಾನು ಹೇಳಿಲ್ಲ ಅಂತ, ಅಥವಾ ಯಾವುದೋ ಒಂದು ನಂಬಿಕೆನ ನಾನು ವಾಪಸ್ ತಗೊಳ್ಳೋದು. ಹಿ ರಿಕ್ಯಾಂಟೆಡ್ ಹಿಸ್ ಅರ್ಲಿಯರ್ ಕ್ಲೈಮ್ ಅಂತಂದರೆ ಅವನ ಮೊದಲಿನ ಕ್ಲೈಮ್, ಅಂತಂದರೆ ಮೊದಲೇನೋ ಒಂದು ಕ್ಲೈಮ್ ಮಾಡಿರ್ತಾನೆ, ನಾನು ಇದೇ ಥರ ಮಾಡಿದ್ದೆ ಅಂತ. ಅದನ್ನು ಅವನು ಏನು ಮಾಡ್ತಾನೆ, ಇಲ್ಲ ನಾನು ಅದನ್ನ ವಾಪಸ್ ತಗೊಳ್ತಾ ಇದ್ದೀನಿ ಅಂತ. ಹಿ ರಿಕ್ಯಾಂಟೆಡ್ ಹಿಸ್ ಅರ್ಲಿಯರ್ ಕ್ಲೈಮ್. ಇಲ್ಲಿ ನೋಡಿ, ಮಗನ ಕೇಸ್ ವಾಪಸ್ ತಗೊಂಡ್ರೆ ಸಮ, ಇವನು ಪೊಲೀಸ್ ಆಫೀಸರ್ ಇರಬೇಕು, ಕೇಸ್ ವಾಪಸ್ ತಗೊಂಡ್ರೆ ಸಮ, ಇಲ್ಲ ಅಂತಂದರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಏನು ಶೂಟ್ ಮಾಡಬೇಕಾ ಅಂತ ಇವನು ರಕ್ಷಿತ್ ಶೆಟ್ಟಿ ಥರ ಕೇಳ್ತಿದ್ದಾನೆ. ಅರ್ಥ ಆಯ್ತಾ? ಇದಕ್ಕೆ ಸಿನೋನಿಮ್ ಬಂದುಬಿಟ್ಟು ಟೇಕ್ ಬ್ಯಾಕ್, ಅನ್ಸೇ ಆ್ಯಂಡ್ ವಿತ್ಡ್ರಾ. ಇವ್ರಿಗೆ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆನಾ? ನನ್ನ ಕ್ಲಾಸೇ ಆಗಿರುತ್ತಲ್ಲ, ಅಷ್ಟು ವರ್ಡು ಕೂಡ ಎಲ್ಲವೂ ಇಂಪಾರ್ಟೆಂಟೇ. ಇದು ಓನ್ಲಿ ಸಿನೋನಿಮ್ ಅಂತಲ್ಲ, ರಿವಿಷನಿಗೆ ಮಾತ್ರ. ಆ್ಯಂಟೋನಿಮ್ ಬಂದರೆ ಅಧೇರು, ಅಡ್ಮಿಟ್ಟು. ಓಕೆನಾ? ಸ್ಟಾರ್ಟ್ ಮಾಡುವ. ನೆಕ್ಸ್ಟ್ ಟೇಕ್ ಬ್ಯಾಕ್. ಟೇಕ್ ಬ್ಯಾಕ್ ಇಲ್ಲೇ ಹೇಳಿದೆ ನಾನು ಟೇಕ್ ಬ್ಯಾಕ್ ಅಂತ, ನೋಡಿರಿ ಟೇಕ್ ಬ್ಯಾಕು ಆಲ್ರೆಡಿ. ಟೇಕ್ ಬ್ಯಾಕ್ ಅಂದರೆ ಏನು? ಹಿಂತೆಗೆದುಕೊಳ್ಳು. ಇದಕ್ಕೇನು ಇಮೇಜ್ ಬೇಡ, ಏನೂ ಬೇಡ. ಟೇಕ್ ಬ್ಯಾಕ್ ಅಂದರೆ ವಾಪಸ್ ತಗೋ. ಟೇಕ್ ಬ್ಯಾಕ್ ತಗೊಳ್ಳು, ವಾಪಸ್ ಹಿಂದಕ್ಕೆ ತಗೋ. ವಿತ್ಡ್ರಾ. ವಿತ್ಡ್ರಾ ಅಂದ್ರೆ ಗೊತ್ತಲ್ವಾ? ಈ ವರ್ಡ್ ಕೂಡ ಬರುತ್ತೆ. ಈ ವರ್ಡ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಮನಿ ವಿತ್ಡ್ರಾ ಮಾಡಿರ್ತಾರೆ ATM ಇಂದ. ಟು ರಿಟ್ರ್ಯಾಕ್ಟ್ ಸಮಥಿಂಗ್ ಸೆಡ್. ಇಲ್ಲಿ ಇವೆಲ್ಲ ವರ್ಡ್ ಈಸಿ ಇದೆ, ಎಕ್ಸ್ಪ್ಲನೇಷನ್ ಇರುವಂಥ ಈ ರಿಟ್ರ್ಯಾಕ್ಟ್ ವರ್ಡೇ ಕಷ್ಟದಾಗಿದೆ ಕೆಲವರಿಗೆಲ್ಲ. ರಿಟ್ರ್ಯಾಕ್ಟ್ ಅಂತಂದರೆ ವಾಪಸ್ ತೆಗೆದುಕೊಳ್ಳೋದು. ರೀಟ್ರ್ಯಾಕ್ಟ್ ನೋಡಿ, ಹಿಂದಕ್ಕೆ ಬರೋದು. ಟ್ರ್ಯಾಕಲ್ಲಿ ಹಿಂದಕ್ಕೆ ಬರೋದು. ರೀಟ್ರ್ಯಾಕ್ಟ್ ಹಿಂದಕ್ಕೆ ಬರೋದು. ರಿಟ್ರ್ಯಾಕ್ಟ್ ಈ ವರ್ಡ್ ಕೂಡ ಬರುತ್ತೆ. ಶಿ ಟುಕ್ ಬ್ಯಾಕ್ ಹರ್ ಹಾರ್ಶ್ ವರ್ಡ್ಸ್. ಓಕೆನಾ? ಅಂದರೆ ಅವಳು ಅವಳ ಹಾರ್ಶ್ ವರ್ಡನ್ನು ವಾಪಸ್ ತಗೊಂಡ್ಳು. ಈಗ ಏನೋ ಒಂದು ಬೈದಿರ್ತಾಳಲ್ವ, ಇಲ್ಲ ನನ್ನ ಮಾತನ್ನು ನಾನು ವಾಪಸ್ ತಗೊಳ್ತೀನಿ ಅಂತ ವಾಪಸ್ ತಗೊಂಡ್ಳು. ಹಾರ್ಶ್ ವರ್ಡ್ನ ವಾಪಸ್ ತಗೊಂಡ್ಳು. ಟುಕ್ ಬ್ಯಾಕ್. ಅರ್ಥ ಆಯ್ತಲ್ವಾ? ಟುಕ್ ಬ್ಯಾಕ್. ಟೇಕ್ ಬ್ಯಾಕ್ ಇದು ಟುಕ್ ಬ್ಯಾಕ್ ಯಾಕಾಯಿತು? ಇದು V2 ವರ್ಬ್ ಇದೆ ಅಂತಂದರೆ ಪಾಸ್ಟ್ ಟೆನ್ಸ್ ಇದು. ಇಲ್ಲಿ ವರ್ಬ್ ಮೈನನ್ನು ಹಾಕಿದ್ದೇನೆ ಅಷ್ಟೇ. ಇಲ್ಲಿರೋದು ಇದು ವರ್ಬ್ ಅಲ್ವಾ, ಇದ್ರ ವರ್ಬಿಂದ ಇದು ಪಾಸ್ಟ್ ಫಾರ್ಮು. ಸೊ ಟುಕ್ ಬ್ಯಾಕ್ ಆಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅನ್ಸೆ. ಈಸಿ ಇದೆ ಇವತ್ತು ವರ್ಡ್, ಏನು ತುಂಬ ಕಷ್ಟ ಇಲ್ಲ, ನೀವು ಸ್ಪೀಡಲ್ಲಿ ನೋಡ್ಬೋದು. ಕೆಲವೊಂದೊಂದು ವರ್ಡು ಕಷ್ಟ ಇರೋವು ಸ್ಲೋ ಮಾಡಿಕೊಂಡು ಬರ್ಕೊಂಡು ನೀಟಾಗಿ ನೋಡಿ. ಅನ್ಸೆ ಅಂತಂದರೆ ಹೇಳಿದ್ದನ್ನು ವಾಪಸ್ ತಗೊಳ್ಳೋದು. ಅಂತಂದರೆ ಈಗ ನೋಡ್ರಿ, ಸೇ ಅಂದ್ರೇನೆ ಹೇಳೋದು. ಅನ್ಸೆ ಅಂತಂದರೆ ನಾನು ಹೇಳಲ್ಲ, ಅಂದರೆ ಹೇಳಿದ್ದು ವಾಪಸ್ ತಗೊಳ್ಳೋದು. ಸೇ ಮಾಡಿದ್ದನ್ನ ವಾಪಸ್ ತಗೊಳ್ಳೋದು ಅನ್ಸೆ. ವಿತ್ಡ್ರಾ ವರ್ಡ್ಸನ್ನು ವಾಪಸ್ ತಗೊಳ್ಳೋದು, ವಿತ್ಡ್ರಾ ಮಾಡೋದು. ಮನಿಯನ್ನು ನಾವು ವಿತ್ಡ್ರಾ ಮಾಡ್ಕೊತೀವಲ್ಲ, ತಗೊಳ್ತೀವಿ, ವಾಪಸ್ ತಗೊಳ್ತೀವಿ. ನಮ್ಮ ಮನಿನೇ ATM ಅಲ್ಲಿ ಇರುತ್ತೆ, ಅದನ್ನ ವಾಪಸ್ ತಗೊಳ್ತೀವಿ. ನಾನು ಪ್ರತಿಯೊಂದು ವರ್ಡನ್ನು ಎಕ್ಸ್ಪ್ಲನೇಷನಲ್ಲಿ ಹಾಕಿದ್ದೀನಿ. ನಿಮ್ಮ ಮುಂದೆ ಕಲಿಬೇಕಿದ್ರೆ ಈ ವರ್ಡ್ ಆ ಎಕ್ಸ್ಪ್ಲನೇಷನಲ್ಲಿ ಕಲ್ತಿದ್ನಲ್ವಾ ಅಂತ ನಿಮಗೆ ರಿವಿಷನ್ ಆಗಿಬಿಡುತ್ತೆ. ಇಲ್ಲೇ ಕ್ಲಾಸಲ್ಲೇ ರಿವಿಷನ್ ಆಗಿಬಿಡುತ್ತೆ. ಆ್ಯಂಡ್ ಹಿಂದಿನ ಕ್ಲಾಸ್ ವರ್ಡ್ಗಳು ಕೂಡ ತುಂಬ ಬರ್ತವೆ. ಸೊ ಅಲ್ಲೇ ರಿವಿಷನ್ ಅರ್ಧ ಮುಗ್ದಿರುತ್ತೆ ನಿಮ್ಮದು, ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಟು ಟೇಕ್ ಬ್ಯಾಕ್ ಸಮಥಿಂಗ್ ಆಲ್ರೆಡಿ ಸೆಡ್. ಹಿ ವಿಶ್ಡ್ ಹಿ ಕುಡ್ ಅನ್ಸೇ ಇಟ್ ಅಂತಂದರೆ ಏನಂತಂದರೆ ಇದು ಸೆಂಟೆನ್ಸ್ಗಳನ್ನು ನೋಡ್ಕೊಳ್ಳಿ. ನಿಮಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದು ಗೊತ್ತಾಗಬೇಕು, ಯಾಕಂತಂದರೆ ಎರರನ್ನು ಕಂಡು ಹಿಡಿಯೋಕ್ಕಾಗತ್ತೆ. ಹಿ ವಿಶ್ಡ್, ಅವನು ವಿಶ್ಡ್ ಏನಾದರೂ ವಿಶ್ಡ್ ಅಂತಂದರೆ ಅವನು ಬಯಸಿದ್ದ. ವಿಶ್ ಅಂತಂದರೆ ವಿಶ್ ಮಾಡೋದಲ್ಲ, ಬರ್ಡೇ ವಿಶ್ ಅಲ್ಲ. ಈ ವಿಶ್ಡ್ ಅವನು ಬಯಸಿದ್ದ, ಇದಕ್ಕೂ ವಿಶ್ ಅಂತ ಯೂಸ್ ಮಾಡ್ತೀವಿ. ಹಿ ಕುಡ್ ಅನ್ಸೇ ಇಟ್ ಅಂತಂದರೆ ನಾನು ಅದನ್ನ ಹೇಳದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅವನು ಅನ್ಸ್ಕೊಂಡಿದ್ದ ಅಂತ. ಓಕೆ. ವಿತ್ಡ್ರಾ ಅಂದರೆ ಏನೋ ಇಷ್ಟ ತನಕ ಬಂತು. ವಿತ್ಡ್ರಾ ಹಿಂತೆಗೆದುಕೊಳ್ಳೋದು. ಮನಿ, ಈಗ ನಾವು ದುಡ್ಡನ್ನು ಅದಕ್ಕೆ ATM ಫೋಟೋನ ಹಾಕಿದ್ದೇನೆ ನೋಡಿ. ವಿತ್ಡ್ರಾ ಮನಿ, ATM ಅಲ್ಲಿ ಯಾರೆಲ್ಲ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಮನಿನ. ಇದು ನಮ್ಮ ಹುಡುಗರಿಗೆ ಇರ್ಬೋದು, ಎಲ್ರಿಗೂ ಇರ್ಬೋದು. ಫೇವ್ರೇಟ್ ಸೌಂಡ್ ಯಾವುದು ಅಂತಂದರೆ ATM ಅಲ್ಲಿ ಕಿರ್ರನ ಸೌಂಡ್ ಅಂತೆ ಅಲ್ವಾ? ನೋಡ್ರಿ, ಈ ATM ಅಲ್ಲಿ ಯಾಕೆ ವಿತ್ಡ್ರಾ ಹಿಂತೆಗೆದುಕೊಳ್ಳೋದು? ನಾವು ಮನಿ ತಗೊಳ್ತೀವಿ, ಹಿಂತೆಗೆದುಕೊಳ್ಳೋದೇನೇ ಇಲ್ಲ ಅಂತ ಅನ್ಕೋಬೋದಲ್ವ ನೀವು. ಅಲ್ಲ, ಇದು ಆ್ಯಕ್ಚುಲಿ ನಿಮ್ಮದೇ ಮನಿ ಅಕೌಂಟಲ್ಲಿ ಇರುತ್ತೆ.
ಅದನ್ನು ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ, ವಾಪಸ್ ತಗೊಳ್ತಾ ಇದ್ದೀರಾ, ನಿಮಗೆ ಬೇಕು ಅಂತ ತಗೊಳ್ತಾ ಇದ್ದೀರಾ, ನೀವು ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅದನ್ನು ತಗೊಳ್ತಾ ಇದ್ದೀರಾ. ಸೊ ವಿತ್ಡ್ರಾ ಅಂತಂದರೆ ಏನು? ವಾಪಸ್ ತೆಗೆದುಕೊಳ್ಳೋದು. ಪುಲ್ ಬ್ಯಾಕ್ ಅಂದರೆ ಅರ್ಥ ಆಯ್ತಲ್ಲ, ವಾಪಸ್ ಎತ್ಕೊಳ್ಳೋದು, ಎಳ್ಕೊಳ್ಳೋದು. ಟು ರಿಮೂವ್ ಆರ್ ರಿಟ್ರ್ಯಾಕ್ಟ್ ಸಮಥಿಂಗ್, ಮತ್ತೆ ಬಂತು ನೋಡಿ ರಿಟ್ರ್ಯಾಕ್ಟ್. ಟು ರಿಮೂವ್ ಮಾಡೋದು ಅಥವಾ ರಿಟ್ರ್ಯಾಕ್ಟ್ ಮಾಡೋದು, ವಾಪಸ್ ತೆಗೆದುಕೊಳ್ಳೋದು. ದ ರಿಮೂವ್ ನೋಡಿ, ರಿಮೂವ್ ಅಂತಂದರೆ ಅಲ್ಲಿಂದ ತೆಗಿಯೋದು. ದ ಕಂಪನಿ ವಿತ್ಡ್ರೂ ಇಟ್ಸ್ ಆಫರ್ ಅಂತಂದರೆ ಕಂಪನಿ ಏನು ಮಾಡ್ತೋ ಅದರ ಆಫರನ್ನು ವಿತ್ಡ್ರೂ ಮಾಡ್ಕೊಳ್ತು, ವಾಪಸ್ ತೆಗೆದುಕೊಳ್ತು. ನೋಡ್ರಿ ವಿತ್ಡ್ರೂ, ಇಲ್ಲಿ ವಿತ್ಡ್ರಾ ಇದೆ, ವಿತ್ಡ್ರೂ ಆಗಿದೆ. ಏನಾಗಿದೆ ಇದು? V2 ವರ್ಬ್ ಆಗಿದೆ. ಓಕೆನಾ? ಇದು ಪಾಸ್ಟ್ ಟೆನ್ಸಲ್ಲಿದೆ ಸೆಂಟೆನ್ಸು. ಇಲ್ಲಿ ವಿತ್ಡ್ರಾ ಇದು ವರ್ಬ್, ಇದು ವರ್ಬ್ V2 ಹಾಕಿದ್ದೀವಿ, ವರ್ಬ್ 2 ಇದೆ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಅರ್ಥ ಆಯ್ತಲ್ವ? ನೆಕ್ಸ್ಟು ಅಬ್ಜರ್. ಅಬ್ಜರ್ ಈ ವರ್ಡ್ ಹೊಸದಲ್ವ ಎಲ್ರಿಗೂ? ಇಷ್ಟ ತನಕ ಬಂದಿದ್ದೆಲ್ಲ ಈಸಿ ಇದ್ದಿತ್ತು. ಇದು ಹೊಸ ವರ್ಡ್ ಅಂತಂದ್ರೆ ಏನು? ತ್ಯಜಿಸು, ತ್ಯಾಗ ಮಾಡು, ತ್ಯಜಿಸು. ತ್ಯಾಗ ಮಾಡೋದಕ್ಕೆ ತ್ಯಜಿಸು. ರಿನೌನ್ಸ್ ಈ ವರ್ಡ್ ಕೂಡ ಬರುತ್ತೆ. ಹಾಕಿದಿನ ಎಲ್ಲ ಹೋಗುತ್ತಲ್ಲ, ಹಾಕಿಲ್ಲ ಅಂತಂದ್ರೆ ಬರ್ಕೊಳ್ರಿ. ರಿನೌನ್ಸ್. ರಿನೌನ್ಸ್ ಅಂದರೆ ಏನಂತಂದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ನು, ಸಿಂಪಲ್ ಎಕ್ಸ್ಪ್ಲನೇಷನ್ ರಿನೌನ್ಸ್ ಅಂತ. ಈಗ ಯಾರಾದರೂ ಒಬ್ಬ ನಾನೇ ರಾಜ ಅಂತ ಅನೌನ್ಸ್ ಮಾಡ್ತಾರೆ, ಬಟ್ ಇವನೇನು ಮಾಡ್ತಿದ್ದಾನೆ? ನಾನು ಅಲ್ಲ ಅಂತ ರಿನೌನ್ಸ್ ಮಾಡ್ತಿದ್ದಾನೆ, ತ್ಯಜಿಸ್ತಿದ್ದಾನೆ. ಅನೌನ್ಸ್, ರಿನೌನ್ಸ್ ನೆನ್ಪಿಟ್ಕೊಳ್ರಿ. ಅನೌನ್ಸ್ ಇದು ಅನೌನ್ಸ್ ಅಲ್ಲ, ರಿನೌನ್ಸ್. ರಿನೌನ್ಸ್ ಅಂದರೆ ಏನೋ? ವಾಪಸ್ ತೆಗೆದುಕೊಳ್ಳೋದು. ಟು ಫಾರ್ಮಲಿ ಗಿವ್ ಅಪ್ ಎ ಬಿಲೀಫ್ ಅಂತಂದರೆ ಯಾವುದೋ ಒಂದು ಬಿಲೀಫ್ ಅಥವಾ ಏನೋ ಒಂದು ಸ್ಥಾನದಲ್ಲಿದ್ದರೆ ಅದನ್ನು ಫಾರ್ಮಲ್ ಆಗಿ ಅಂತಂದರೆ ಅಫಿಷಿಯಲ್ ಆಗಿ ಗಿವ್ ಅಪ್ ಮಾಡೋದು, ನಂಗೆ ಬೇಡ ಸಾಕು ಅಂತ ತ್ಯಾಗ ಮಾಡೋದು, ತ್ಯಜಿಸೋದು. ಇಲ್ಲಿ ನೋಡ್ರಿ ಇವನು ಇದು ಒಂದು ಸಿಂಹಾಸನದ ಮೇಲೆ ಇದು ಕ್ರೌನ್ ಇಟ್ಕೊಂಡು ಕೂತಿದ್ದ. ಕ್ರೌನ್ ಅಂತಂದ್ರೇನು? ಇದು ಏನು? ಕಿರೀಟ. ಕಿರೀಟ ಇಟ್ಕೊಂಡು ಕೂತಿದ್ದ. ಅವನೇನು ಮಾಡ್ದ? ಅದನ್ನು ತ್ಯಾಗ ಮಾಡಿ ಕಿರೀಟನ ಬಿಚ್ಚಿಟ್ಟು ಹೊರಟ, ತ್ಯಜಿಸ್ದ. ಅವನು ಸಿಂಹಾಸನವನ್ನು ತ್ಯಜಿಸ್ದ. ಹಿ ಅಬ್ಸರ್ವ್ಡ್ ಹಿಸ್ ಫಾರ್ಮರ್ ಬಿಲೀಫ್ಸ್ ಅಂತಂದರೆ ಅವನ ಹಿಂದಿನ, ಫಾರ್ಮರ್ ಅಂತಂದ್ರೆ ಏನು? ಹಿಂದಿನ. ಫಾರ್ಮರ್ ಪ್ರಿನ್ಸಿಪಲ್, ಫಾರ್ಮರ್ ಚೀಫ್ ಮಿನಿಸ್ಟರ್, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿರ್ತಾರಲ್ವಾ? ಫಾರ್ಮರ್ ಅಂತಂದರೆ ಫಾರ್ಮರ್ ಅಲ್ಲ, ಫಾರ್ಮರ್ ಅನ್ನೋದು ರೈತ, FA ಅದು. ಓಕೆನಾ? FA ಫಾರ್ಮರ್, ರೈತ. ಇದು ಫಾರ್ಮರ್. ಫಾರ್ಮರ್ ಅಂತಂದರೆ ಹಿಂದಿನ, ಮಾಜಿ ಅಂತೀವಲ್ಲ ಅದು. ಫಾರ್ಮರ್ ಬಿಲೀಫ್ಗಳನ್ನು, ಮಾಜಿ ಬಿಲೀಫ್ಗಳನ್ನು ಅವನೇನು ಮಾಡ್ದ? ಅಬ್ಸರ್ವ್ ಮಾಡ್ದ ಅಂದರೆ ತ್ಯಜಿಸ್ದ. ಬಿಲೀಫ್ಗಳನ್ನು ಅವನೀಗ ನಂಬ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರಿನೌನ್ಸ್. ಇಲ್ಲ ಬಂತು ನೋಡ್ರಿ ವರ್ಡ್, ನಾ ಹೇಳ್ದೆ ನೆಕ್ಸ್ಟ್ ಇದೆ ಅಂತ. ರಿನೌನ್ಸ್ ಅಂತಂದರೆ ಏನು? ತ್ಯಜಿಸು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅನೌನ್ಸ್, ರಿನೌನ್ಸ್ ಅಂತಂದರೆ ಗಿವ್ ಅಪ್ ಮಾಡೋದು. ಟು ರಿಜೆಕ್ಟ್ ಸಮಥಿಂಗ್ ಪಬ್ಲಿಕ್ಲಿ, ಪಬ್ಲಿಕ್ ಆಗಿ ಒಂದನ್ನು ರಿಜೆಕ್ಟ್ ಮಾಡೋದು. ಶಿ ರಿನೌನ್ಸ್ಡ್ ಹರ್ ಟೈಟಲ್. ಇದು ನೋಡ್ರಿ, ಇವಳು ಅವಳ ಟೈಟಲ್ ಇತ್ತು, ಏನೋ ಒಂದು ಅವಾರ್ಡ್ ಇತ್ತು ಅಥವಾ ಒಂದು ಸಿಂಹಾಸನ ಇತ್ತು, ಅದನ್ನ ರಿಜೆಕ್ಟ್ ಮಾಡಿದ್ಲು. ಸೇಮ್, ಎರಡಕ್ಕೂ ಸೇಮ್, ಅಬ್ಸರ್ವ್ ಆ್ಯಂಡ್ ರಿನೌನ್ಸ್. ನೆನ್ಪಿಟ್ಕೊಳ್ತೀರಲ್ವಾ? ರಿನೌನ್ಸು ಅನೌನ್ಸ್ ಮಾಡೋದು, ನಾನೇ ರಾಜ ಅಂತ ಅನೌನ್ಸು. ಇದು ರಿನೌನ್ಸ್, ನಾನು ಅಲ್ಲ ಅಂತ ರಿನೌನ್ಸ್ ಮಾಡೋದು. ಅರ್ಥ ಆಯ್ತಲ್ವ? ಅನೌನ್ಸ್, ರಿನೌನ್ಸ್. ರೆಪ್ಯುಡಿಯೇಟ್. ರೆಪ್ಯುಡಿಯೇಟ್ ಅಂತಂದ್ರೆ ಏನು? ನಿರಾಕರಿಸೋದು. ಈ ವರ್ಡ್ ಹಿಂದಿನ ಕ್ಲಾಸಲ್ಲಿ ಬಂದಿತ್ತು ಅಂತ ಅನ್ಕೊಂಡಿದ್ದೀನಿ ನಾನು, ಅಲ್ವಾ? ಯಾವುದೋ ಕ್ಲಾಸಲ್ಲಿ ಬಂದಿತ್ತು. ಇದು ಫಸ್ಟ್ ಕ್ಲಾಸಲ್ಲಿ 27ನೇ ವರ್ಡ್ ನೋಡಿ, ಅಲ್ವಾ? 27ನೇ ವರ್ಡು ಫಸ್ಟ್ ಕ್ಲಾಸಲ್ಲಿ. ನಿಮಗೆ ಇಷ್ಟೊಂದು ಅಕ್ಯುರೇಟಾಗಿ ಫಸ್ಟ್ ಕ್ಲಾಸಲ್ಲಿ ಎಷ್ಟನೇ ವರ್ಡ್ ಅಂತ ನೆನಪಿದೆ? ಕಾಮಿಡಿ ಮಾಡಿದೆ, ನಂಗೇನು ಗೊತ್ತಪ್ಪ ಎಷ್ಟನೇ ವರ್ಡ್, ಬಟ್ ಬಂದಿತ್ತು. ಇಷ್ಟೆಲ್ಲ ಅಕ್ಯುರೇಟಾಗಿ ಯಾರಿಗೆ ನೆನಪಿರುತ್ತೆ? ನನಗೂ ನೆನಪಿರಲ್ಲ, ನಿಮಗೂ ನೆನಪಿರಲ್ಲ, ಸುಮ್ಮನೆ ಹೇಳಿದೆ ನಾನು 27 ಅಂತ. ಒಟ್ಟು ಒಂದು ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ, 1ನೇ ಕ್ಲಾಸಲ್ಲಿ ಬಂದಿತ್ತು, 2ನೇ ಕ್ಲಾಸಲ್ಲಿ ಬಂದಿತ್ತು, ಈ ವರ್ಡ್ ಬಂದಿತ್ತು. ಅರ್ಥ ಆಯ್ತಾ? ಏನು ಅಷ್ಟೆಲ್ಲ ಸೀರಿಯಸ್ ನಮ್ಮ ಹುಡುಗರು ಕೆಲವರು ಇದ್ದಾರಪ್ಪ, ಎಲ್ಲದನ್ನೂ ನಿಜ ಅಂತ ತಿಳ್ಕೊಬಿಡ್ತಾರೆ. ರಿಜೆಕ್ಟ್ ಅಂದರೆ, ರೆಪ್ಯುಡಿಯೇಟ್ ಅಂದ್ರೇನು? ರಿಜೆಕ್ಟ್, ನಿರಾಕರಣೆ ಮಾಡೋದು. ಟು ರೆಫ್ಯೂಸ್ ಟು ಅಕ್ಸೆಪ್ಟ್ ಸಮಥಿಂಗ್, ಏನಾದರೂ ಒಂದು ಅಕ್ಸೆಪ್ಟ್ ಮಾಡೋದನ್ನ ನಿರಾಕರಿಸೋದು. ರೆಪ್ಯುಡಿಯೇಟ್ ಹಿಂಗೆ ನೆನ್ಪಿಟ್ಬಿಡ್ರಿ. ಪುಡಿ ಮಾಡಿಬಿಟ್ಲು. ಈಗ ಇವನು ಪ್ರಪೋಸ್ ಮಾಡ್ತಿದ್ದಾನೆ ನೋಡ್ರಿ, ರೆಪ್ಯುಡಿಯೇಟ್. ಇವನು ಪ್ರಪೋಸ್ ಮಾಡ್ತಿದ್ದಾನೆ. ಇದು ಯಾಕೋ ರೆಪ್ಯುಡಿಯೇಟ್ ಮಾಡ್ದಂಗಿಲ್ಲ, ಒಪ್ಕೊಂಡಂಗಿದೆ ನೋಡ್ರಿ. ಸ್ಮೈಲ್ ಮಾಡ್ತಿದ್ದಾಳೆ ಅಕ್ಕ, ಒಪ್ಕೊಂಡಂಗಿದೆ ಅವಳು. ಆದರೂ ನೋಪ್ ಅಂತ ಹಾಕಿದ್ದಾಳೆ, ಅಯ್ಯೋ ಆಗಲ್ಲ ಅಂತೇಳಿ. ಬಟ್ ಆದರೂ ಏನೋ ಇರಲಿ. ಏನು ಮಾಡಿದ್ರು? ಪ್ರಪೋಸ್ ಮಾಡ್ದೆ, ಏನೋ ಒಂದು ಏನೋ ಒಂದು ಹೇಳ್ದ. ಅವಳು ಏನು ಮಾಡ್ಬಿಟ್ಲು? ಅದನ್ನ ಪುಡಿ ಮಾಡಿಬಿಟ್ಲು. ಇಲ್ಲಿ ಗಿಫ್ಟ್ ಕೊಡ್ತಾ ಇದ್ದಾಳೆ, ಅವಳು ಪುಡಿ ಮಾಡಿಬಿಟ್ಲು. ನಂಗೆ ಇಷ್ಟ ಇಲ್ಲ ಅಂತ ಪುಡಿ ಮಾಡಿಬಿಟ್ಲು ಅಂತ ನೆನ್ಪಿಟ್ಬಿಟ್ರೆ. ಪುಡಿ ಮಾಡಿಬಿಟ್ಲು. ಮತ್ತೆ ಪುಡಿ ಮಾಡಿಬಿಟ್ಲು. ಪುಡಿ ಮಾಡಿಬಿಟ್ಲು. ಅರ್ಥ ಆಯ್ತಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೆ, ಮತ್ತೆ ಪುಡಿ ಮಾಡೋದೇ ಇದ್ರ ಅರ್ಥ ಅಂತ ತಿಳ್ಕೊಬಿಡ್ರಿ. ನೆನ್ಪಿಟ್ಕೊಳ್ಳೋದಕ್ಕಷ್ಟೇ. ರೆಪ್ಯುಡಿಯೇಟ್, ಪುಡಿ ಮಾಡಿಬಿಟ್ಲು ಅಂತಂದರೆ ನಿರಾಕರಿಸಿದ್ಲು, ರಿಜೆಕ್ಟ್ ಮಾಡಿದ್ಲು. ಈಗ ಹೆಂಗೆ ಪ್ರಪೋಸ್ ಮಾಡೋದಕ್ಕೆ ರಿಂಗ್ ಕೊಟ್ಟರೆ ಅದನ್ನ ಪುಡಿ ಮಾಡಿದ್ಲು, ಬೇಡ ತೆಗೆದು ಎಸೆದ್ಲು ಅಂತಂದ್ರೆ ಏನೇ ಅರ್ಥ? ರಿಜೆಕ್ಟ್ ಮಾಡಿದ್ಲು ಅಂತಲ್ವಾ? ರೆಪ್ಯುಡಿಯೇಟ್ ಅಂತಂದರೆ ರಿಜೆಕ್ಟ್. ಈ ರೆಪ್ಯುಡಿಯೇಟೆಡ್ ದ ಅಕ್ಯೂಸೇಷನ್ ಅಂತಂದರೆ ಅವನು ಅಕ್ಯೂಸೇಷನ್, ಅವನನ್ನು ನೀನೇ ತಪ್ಪು ಮಾಡಿದ್ದು, ನೀನೇ ಕೊಲೆ ಮಾಡಿದ್ದ ಅಂತ ಏನೇನೋ ಅಕ್ಯೂಸೇಷನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅವನು ಏನು ಮಾಡ್ದ? ಅದನ್ನು ರೆಪ್ಯುಡಿಯೇಟ್ ಮಾಡ್ದ, ಅವನ್ನ ನಿರಾಕರಿಸ್ದ. ಇಲ್ಲ, ನಾನು ಮಾಡಿಲ್ಲ, ನಾನು ಮಾಡಿಲ್ಲ. ಕಳ್ಳ ಹಾಗೆ ಅಲ್ವ? ಕಳ್ಳ ಯಾವತ್ತರ ಒಪ್ಕೊಳ್ತಾನ?
ನೆಕ್ಸ್ಟ್ ರೀಟ್ರ್ಯಾಕ್ಟ್. ಈಗ ಬಂತು ನೋಡ್ರಿ ಹೊರಡೋದ ರೀಟ್ರ್ಯಾಕ್ಟ್. ಹಿಂದಿಂದು ರೀಟ್ರ್ಯಾಕ್ಟ್. ಇಲ್ಲಿ ಪುನಃ ಟ್ರ್ಯಾಕಿಗೆ ಬರೋದು ಅಂತ. ಹಿಂದಕ್ಕೆ ತೆಗೆದುಕೊಳ್ಳಿ, ವಾಪಸ್ ಟ್ರ್ಯಾಕಿಂದ ಹೊರಗೆ ಹೋಗಿತ್ತು, ಈಗ ಟ್ರ್ಯಾಕಿಗೆ ತಗೊಳ್ಳಿ, ವಾಪಸ್ ಟ್ರ್ಯಾಕಿಗೆ ಹಾಕೊಳ್ಳಿ. ವಿತ್ಡ್ರಾ ಮಾಡೋದಂದ್ರೆ ವಾಪಸ್ ತೆಗೆದುಕೊಳ್ಳೋದು. ಟು ಟೇಕ್ ಬ್ಯಾಕ್ ಸ್ಟೇಟ್ಮೆಂಟ್. ಏನಾದ್ರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತೀವಿ, ಅದನ್ನ ವಾಪಸ್ ತೆಗೆದುಕೊಳ್ಳಿ. ಇಲ್ಲ, ನಾನು ಅದನ್ನ ಹೇಳಿಲ್ಲ. ದ ಪೇಪರ್ ರಿಟ್ರಾಕ್ಟೆಡ್ ದ ಆರ್ಟಿಕಲ್ ಅಂತಂದರೆ ಒಂದು ಆರ್ಟಿಕಲ್ನ ಏನು ಮಾಡ್ತದೋ ವಾಪಸ್ ತೆಗೆದುಕೊಳ್ತು. ಒಂದು ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿತ್ತು. ಇಲ್ಲ ಹೀಗೀಗೆ ಹೀಗೆ ಆಗಿದೆ ಅಂತೇಳಿ ಏನೋ ಒಂದು ಯಾರ ಬಗ್ಗೆನೋ ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿತ್ತು. ಆ ಪೇಪರ್ ಏನು ಮಾಡ್ತೀಗ ಅದು ರೀಟ್ರ್ಯಾಕ್ಟ್ ಮಾಡ್ತು, ವಾಪಸ್ ತೆಗೆದುಕೊಳ್ತು. ಇಲ್ಲ ಅದು ತಪ್ಪು, ಸುಳ್ಳು, ನಾವು ಅದನ್ನ ಪಬ್ಲಿಷ್ ಮಾಡಲ್ಲ ಅಂತ ವಾಪಸ್ ತೆಗೆದುಕೊಳ್ತು. ಇಲ್ಲ ಇದು ಒಬ್ಬಂದು ಹಿಂಗೆ ಮಂಡೆ ಹಾಕಿದ್ದಾನೆ. ಯಾರೆಲ್ಲ ಹಿಂಗಿರ್ತೀರಪ್ಪ, ಇದು ಆಲಸಿಗಳು. ಇದು ನಮ್ಮ ಸೆಲೆಕ್ಷನ್ ಗ್ರಿಡ್ನ ಫಾಲೋ ಮಾಡಿ 100% ಅಕ್ಯೂರೇಸ್ ಆಗಿ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿರೋದು. ಇಲ್ಲಿ ನೋಡ್ರಿ, ಆಲಸಿಗಳು ಇವನು ಏನು ಮಾಡಿದಾನೆ, ಮಂಡೆ ಹಿಂಗೆ ಹಾಕೊಂಡಿದ್ದಾನೆ. ಅದಕ್ಕೆ ಇವನು ಇದನ್ನ ಏನು ಮಾಡಿದಾರೆ, ರೀಟ್ರ್ಯಾಕ್ಟ್ ಮಾಡು, ವಾಪಸ್ ತೆಗೆದುಕೊಳ್ಳೋ, ಹಿಂದಕ್ಕೆ ತೆಗೆದುಕೊಂಡು ಹಿಂಗೆ ಇಟ್ಕೊ ಅನ್ನೋ ಥರ ನೆನ್ಪಿಟ್ಕೊಳ್ಳೋದಕ್ಕೆ ಇಮೇಜ್ ಹಾಕಿದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರೀಟ್ರ್ಯಾಕ್ಟ್. ನೆನ್ಪಿಡಿ, ಟ್ರ್ಯಾಕ್ ಪುನಃ ಟ್ರ್ಯಾಕಿಗೆ ಬರೋದು, ಹಿಂದೆ ತೆಗೆದುಕೊಳ್ಳು. ರಿನೇಜ್ ಕೂಡ ಹೊಸ ವರ್ಡ್ ಅಲ್ವಾ? ರಿನೇಜ್ ಅಂದರೆ ವಚನ ತಪ್ಪು. ರೀನೇಜ್ ಅರ್ಥ ಆಯ್ತಲ್ಲ? ಬ್ರೇಕ್ ಪ್ರಾಮಿಸ್. ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ಓಕೆನಾ? ಅಂತಂದರೆ ಏನೋ ಒಂದು ಭಾಷೆ ಕೊಡ್ತಿರ್ತಾರೆ, ಆ ವಚನವನ್ನು ತಪ್ಪೋದು. ಈಗ ಇದು ಕೂಡ ಇದಕ್ಕೆ ಸೇಮ್ ಆಗುತ್ತಲ್ವ, ಇದು ವಾಪಸ್ ತೆಗೆದುಕೊಳ್ಳೋದೆ. ವಚನ ತಪ್ಪೋದು ಅಂದ್ರೆ ಏನು ಹೇಳ್ರಿ, ಭಾಷೆ ಕೊಟ್ಟಿರ್ತಾರೆ, ನಾನು ಪ್ರಾಮಿಸ್ ಮಾಡ್ತೀನಿ ಈ ಕಾಂಟ್ರಾಕ್ಟ್ ನಿಮಗೆ ಸಿಗುತ್ತೆ, ಬಟ್ ಅವನು ಮೋಸ ಮಾಡ್ಬಿಡ್ತಾನೆ, ಇನ್ನೊಬ್ರಿಗೆ ಕೊಟ್ಬಿಡ್ತಾನೆ. ಅಂತಂದರೆ ಅವನು ಹೇಳಿದ್ದನ್ನು ವಾಪಸ್ ತೆಗೆದುಕೊಂಡಂಗೆ, ಅದು ವಚನ ತಪ್ಪದಂಗೆ, ಮಾತು ಕೊಟ್ಟಿದ್ದು ತಪ್ಪದಂಗೆ. ಟು ಗೋ ಬ್ಯಾಕ್ ಆನ್ ಎ ಪ್ರಾಮಿಸ್. ಒಂದು ಪ್ರಾಮಿಸ್ ಮಾಡಿರ್ತಾನೆ, ಅದರಿಂದ ವಾಪಸ್ ಹೋಗ್ತಾನೆ. ಈ ರಿನೇಜ್ಡ್ ಆನ್ ದ ಡೀಲ್. ಅವನು ಒಂದು ಡೀಲ್, ಇಲ್ಲಿ ನೋಡ್ರಿ, ಡೀಲು ರಿನೇಜ್ ಮಾಡಿದ್ದಾನೆ, ಹರಿದಾಕಿದ್ದಾನೆ. ಸೊ ಕಾಂಟ್ರಾಕ್ಟ್ ಡೀಲನ್ನು ರಿನೇಜ್ಡ್ ಆನ್ ದ ಡೀಲ್, ರಿನೇಜ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಡ್ ಬಂದು ರಿಪೀಲ್ ಅಂದ್ರೆ ಏನು ಹೇಳ್ರಿ? ಅಪೀಲ್ ಮಾಡೋದಲ್ಲ ಇದು. ಅಪೀಲ್ ಮಾಡೋದಂದ್ರೇನು? ಓ ನಾನು ಹೀಗೆ ಮಾಡ್ತೇನೆ ಅಂತ ಅಪೀಲ್ ಮಾಡೋದು. ಇದು ರಿಪೀಲ್ ಅಂತಂದ್ರೆ ರದ್ದು ಮಾಡೋದು. ಅಪೀಲಿಗೆ ಆಪೋಸಿಟ್ ರಿಪೀಲ್ ಅಂತ ನೆನ್ಪಿಟ್ಕೊಳ್ರಿ. ಅಪೀಲ್, ರಿಪೀಲ್. ಈಗ ನೋಡ್ರಿ, ಈಗ ದ ಕೋರ್ಟ್ ವಾಸ್ ರಿಪೀಲ್ಡ್ ದ ಕೇಸ್ ಅಂತ ನೀವು ಕೇಳಿರ್ತೀರ, ನಾನು ಅದಕ್ಕೋಸ್ಕರ ಇದನ್ನ ಹಾಕಿದ್ದೀನಿ. ಕೋರ್ಟ್ ವಾಸ್ ರಿಪೀಲ್ಡ್ ದ ಕೇಸ್ ಅಂತಂದ್ರೆ ಆ ಕೋರ್ಟು ಆ ಕೇಸನ್ನು ರದ್ದು ಮಾಡ್ತು, ಇದು ವ್ಯಾಲಿಡ್ ಇಲ್ಲ ಅಂತ ಮಾಡ್ತು, ಕ್ಯಾನ್ಸಲ್ ಮಾಡ್ತು. ಟು ಅಫಿಷಿಯಲಿ ರಿವೋಕ್ ಎ ಲಾ. ನೋಡ್ರಿ, ಆ್ಯಕ್ಚುಲಿ ರಿಪೀಲ್ನ ಲಾಗೆ ಯೂಸ್ ಮಾಡೋದು. ದ ಲಾ ವಾಸ್ ರಿಪೀಲ್ಡ್. ಓಕೆನಾ? ಏನೋ ಒಂದು ಕೇಸನ್ನು ಅಥವಾ ಏನೋ ಒಂದು ಲಾ ಅನ್ನು ಮಾಡಿದ್ರು, ನಮ್ಮ ದೇಶದಲ್ಲಿ ತೀವ್ರವಾದ ಇದು ಬಂತೇನೋ, ವಿರೋಧ ಬಂತು ಅದಕ್ಕೆ. ಅವಾಗ ಏನು ಮಾಡ್ತು ಕೋರ್ಟು, ಇದು ಯಾಕೋ ಲಾ ಸರಿ ಇಲ್ಲ ಅಂತ ರಿಪೀಲ್ ಮಾಡ್ತು, ಅದನ್ನು ಕ್ಯಾನ್ಸಲ್ ಮಾಡ್ತು. ದ ಕೋರ್ಟ್ ರಿಪೀಲ್ಡ್ ದ ಲಾ ಅಂತ ಎಲ್ಲ ಕೇಳಿರ್ತಿರಲ್ವಾ, ಇದೆ ರಿಪೀಲ್. ನೆಕ್ಸ್ಟು ಆ್ಯಂಟೋನಿಮ್. ಸಿನೋನಿಮ್ ಎಲ್ಲ ಮುಗ್ದಲ್ವ ಈಗ ಆ್ಯಂಟೋನಿಮ್. ಅಧೇರ್. ಇಷ್ಟೊತ್ತಂಕ ಏನು ಮಾಡ್ತಿದ್ವಿ, ಅದಕ್ಕೆ ಉಲ್ಟಾ ಹೊಡಿತಿದ್ವಿ ನಾವು. ಏನೇ ಒಂದಿದ್ರು ಕೂಡ ಅದು ಫಸ್ಟ್ ಒಂದು ಹೇಳ್ಕೊಂಡು ಆಮೇಲೆ ಉಲ್ಟಾ ಹೊಡಿತಿದ್ವಿ, ವಾಪಸ್ ತಗೊಳ್ತಿದ್ವಿ. ಈಗ ಹಂಗಲ್ಲ, ಅದಕ್ಕೇ ಅಟ್ಕೊಂಡಿದ್ದೀವಿ. ಈಗ ಅದಕ್ಕೆ ಅನುಸರಿಸ್ಕೊಂಡು ಅದಕ್ಕೆ ಅಂಟ್ಕೊಂಡಿದ್ದೀವಿ. ಅಂದರೆ ಅದನ್ನು ಬಿಟ್ಟು ಹೋಗ್ತಲ್ಲ, ನಾವು ಏನು ಹೇಳಿದೀವೋ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀವಿ. ಇಲ್ಲಿ ನೋಡ್ರಿ, ನೀವು ಇದನ್ನ ಈ ಥರದ ಬರೆದು ಮಾಡಿ ಸ್ಟಿಕ್ಕಿ ನೋಟ್ಸ್ಗಳನ್ನ ಅಂಟಿಸ್ಕೊಳ್ತಿರಲ್ವ ಗೋಡೆ ಮೇಲೆ ಓದ್ತಾ ಇರ್ಬೇಕಿದ್ರೆ, ಇಂಪಾರ್ಟೆಂಟ್ ಇದನ್ನು ಅಂದರೆ ಅಂಟಿಸ್ಕೊಳ್ಳೋದು. ಅಂಟು ಇದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಈ ಇಮೇಜ್ ಹಾಕಿರೋದು ನಾನು, ಅಂಟು. ಓಕೆನಾ? ಅಧೇರ್ ಅಂದರೆ ಅಂಟು ಅಥವಾ ಅದಕ್ಕೆ ಅನುಸರಿಸು, ಅದಕ್ಕೆ ಅಟ್ಕಾಯಿಸ್ಕೊಂಡಿರೋದು, ಅದಕ್ಕೆ ಚೇಂಜೇ ಮಾಡಲ್ಲ ನಾವು. ಸ್ಟಿಕ್ ಟು. ನೋಡಿ, ಸ್ಟಿಕ್ ಟು ವಾಟ್ ಐ ಸೆಡ್ ಅಂದರೆ ನಾನು ಏನು ಹೇಳಿದ್ನೋ ಅದಕ್ಕೆ ನಾನು ಸ್ಟಿಕ್ ಆಗಿದ್ದೀನಿ, ಅದನ್ನೇ ಅನುಸರಿಸ್ಕೊಂಡಿದ್ದೀನಿ. ಟು ಫಾಲೋ ಆರ್ ಸಪೋರ್ಟ್ ಅಂತಂದರೆ ಯಾವುದೋ ಒಂದನ್ನು ಅದನ್ನೇ ಫಾಲೋ ಮಾಡೋದು ಅಥವಾ ಅದಕ್ಕೆ ಸಪೋರ್ಟ್ ಮಾಡೋದು. ನಾನು ಯಾರೋ ಒಬ್ಬರಿಗೆ ಸಪೋರ್ಟ್, ಈ ಪಾರ್ಟಿ ಅಥವಾ ಇಂಥವರಿಗೆ ನಾನು ಸಪೋರ್ಟ್ ಮಾಡಿದ್ದೆ, ನಾನು ಅಂತ ಹೇಳಿಕೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೇನೆ, ನಾನು ಉಲ್ಟಾ ಹೊಡಿತಿಲ್ಲ. ಹಿ ಅದೇರ್ಸ್ ಟು ದ ರೂಲ್ಸ್ ಅಂತಂದರೆ ಅವನು ಏನು ಮಾಡ್ತಿದ್ದಾನೆ, ಅವನು ರೂಲ್ಸ್ಗೆ, ಓಕೆನಾ, ಅವನೊಂದು ರೂಲ್ಸ್ಗೆ ಅದನ್ನೇ ಅನುಸರಿಸ್ಕೊಂಡಿದ್ದಾನೆ, ಅದಕ್ಕೆ ಅವನು ಜೋಡ್ಕೊಂಡಿದ್ದಾನೆ, ಆ ರೂಲ್ಸ್ನ ಅವನು ಬಿಡೋದಿಲ್ಲ. ಅರ್ಥ ಆಯ್ತಲ್ವಾ? ಅನುಸರಿಸ್ತಾನೆ. ಈ ಅಂಟಿಕೊಳ್ಳು ಅನ್ನೋದಕ್ಕೂ ಎಕ್ಸಾಂಪಲ್ ಎಕ್ಸ್ಟ್ರಾ ಹಾಕಿದ್ದೇನೆ. ದ ಸ್ಮೂತ್ ಸರ್ಫೇಸ್ ಹೆಲ್ಪ್ಸ್ ಟು ಟೈಲ್ಸ್ ಅಧೇರ್ ಟು ದ ವಾಲ್ ಅಂತಂದರೆ ಗೋಡೆಗೆ ಸ್ಮೂತ್ ಸರ್ಫೇಸ್ ಇದ್ರೆ ಏನಾಗುತ್ತೆ, ಗೋಡೆಗೆ ಟೈಲ್ಸು ನೀಟಾಗಿ ಅಂಟ್ಕೊಳ್ಳುತ್ತೆ. ನೋಡ್ರಿ, ಇದು ಏನಿದು ಮಟೀರಿಯಲ್ ಮೀನಿಂಗ್, ಅಂದರೆ ಮಟೀರಿಯಲ್ ಅಂಟ್ಕೊಳ್ಳೋದು ಅನ್ನೋ ಮೀನಿಂಗಿಗೆ. ಈಗ ಅಂಟ್ಕೊಳ್ಳೋದು ಅಂದ್ರೆ ಇನ್ನೊಂದು ಅರ್ಥ ಏನು, ಅನುಸರಿಸ್ಕೊಂಡಿರೋದು, ಅದ್ರ ಜೊತೆಗೆ ಇರೋದು. ಅದಕ್ಕೆ ಈ ಎಕ್ಸಾಂಪಲ್. ಓಕೆನಾ? ಎರಡೂ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಓಕೆ. ಅಡ್ಮಿಟ್ ಅಂದರೆ ಏನು, ಒಪ್ಪಿಕೊಳ್ಳು. ಹಾಂ, ಈಗ ಎಷ್ಟು ಜನಕ್ಕೆ ಗೊತ್ತಿತ್ತು, ನೀವು ನೋಡಿರ್ತೀರ ಅಡ್ಮಿಷನ್ ಆಗೋದು. ಅಡ್ಮಿಷನ್ ಅನ್ನೋದು ನೌನು, ಅಡ್ಮಿಟ್ ಅನ್ನೋದು ವರ್ಬು. ಅಡ್ಮಿಟ್ಟಿನ ಏನು ನೌನ್ ರೂಪನೇ, ಅಂದರೆ ನಾಮಪದ ರೂಪನೇ ಅಡ್ಮಿಷನ್. ಎಷ್ಟು ಜನಕ್ಕೆ ಗೊತ್ತಿತ್ತು ನಂಗೆ ಗೊತ್ತಿಲ್ಲ.
ನೀವು ನೋಡಿರ್ತೀರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು ಅಂತ. ನೀವು ಅಡ್ಮಿಟ್ ಆಗೋದು ಅಂತಂದ್ರೆ ಸೇರ್ಕೊಳ್ಳೋದು ಅಂತ ಅನ್ಕೊಂಡಿದ್ದೀರಲ್ವಾ? ಅಂದ್ರೆ ಆ್ಯಕ್ಚುಲಿ ಅದು ಒಪ್ಪಿಕೊಳ್ಳೋದು ಅಂತ. ಎಷ್ಟು ಜನಕ್ಕೆ ಗೊತ್ತಿತ್ತಪ್ಪ ಇದು ಅಕ್ಸೆಪ್ಟ್ ಮಾಡೋದು? ಈಗ ನೀವು ಯಾವುದೋ ಒಂದು ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಏನಕ್ಕಾಗಿರ್ಬೋದು ಅಡ್ಮಿಷನ್ ಆಗ್ತೀರಾ ಅಥವಾ ಅಡ್ಮಿಟ್ ಆಗ್ತೀರಾ ಅಂತಂದ್ರೆ ಅದರ ಫೆಸಿಲಿಟಿಯನ್ನ, ಅದರ ಒಂದು ಟ್ರೀಟ್ಮೆಂಟನ್ನು ಒಪ್ಕೊಳ್ತೀರಲ್ವ ನೀವು? ಸುಮ್ಮನೆ ಅದು ಸರಿ ಮಾಡಲ್ಲ ಅವರು, ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಆಪರೇಷನ್ ಸಕ್ಸಸ್ ಪೇಷಂಟ್ ಗಾನ್ ಅಂತ ಅಂದರೆ ನೀವು ಅಲ್ಲಿ ಹೋಗಿ ಅದನ್ನ ಒಪ್ಕೊಳ್ತೀರಾ? ಅಡ್ಮಿಟ್ ಆಗ್ತೀರಾ? ಇಲ್ಲ. ಸೊ ಅಡ್ಮಿಟ್ ಅಂತಂದ್ರೆ ಏನು? ಅವರ ಸರ್ವಿಸನ್ನು ನಾವು ಒಪ್ಕೊಂಡು ಅಲ್ಲಿ ಸೇರ್ಕೊಳ್ಳೋದು. ಸೊ ಅಡ್ಮಿಟ್ ಅಂತಂದ್ರೆ ಅದನ್ನ ನಾನು ಒಪ್ಕೊಳ್ತೀನಿ, ಹಾಂ ಓಕೆ ಡನ್ ಅಂತೀವಿ ಅಂತ. ಟು ಅಕ್ನಾಲೆಡ್ಜ್ ಸಮ್ ಟ್ರುತ್ ಅಂತಂದ್ರೆ ಏನೋ ಒಂದು ಟ್ರುತ್ ಅಥವಾ ಸತ್ಯವನ್ನು ಅಕ್ನಾಲೆಡ್ಜ್ ಮಾಡೋದು. ಹಾಂ ಓಕೆ ಒಪ್ಕೊಳ್ತೀವಿ, ನಾನು ಸಪೋರ್ಟ್ ಮಾಡ್ತೀನಿ. ಅಕ್ನಾಲೆಡ್ಜ್ ಅಂದರೆ ಸಪೋರ್ಟಿವ್, ಒಪ್ಕೊಳ್ಳೋದು ಅಂತ. ಹಿ ಅಡ್ಮಿಟೆಡ್ ಹರ್ ಮಿಸ್ಟೇಕ್ ಅಂತಂದರೆ ಅವಳು ಅವಳ ಮಿಸ್ಟೇಕನ್ನು ಅಡ್ಮಿಟ್ ಮಾಡ್ಕೊಂಡ್ಳು, ಒಪ್ಕೊಂಡ್ಳು. ಅರ್ಥ ಆಯ್ತಾ? ನಾನು ಮಿಸ್ಟೇಕ್ ಮಾಡಿದ್ದೀನಿ, ಹೌದು ನನ್ನ ತಪ್ಪಾಯಿತು ಅಂತ ಅವಳು ಒಪ್ಕೊಂಡ್ಳು. ನೋಡ್ರಿ, ಅದಕ್ಕೆ ಈ ಇಮೇಜ್ ಹಾಕಿದ್ದೀನಿ ನಾನು. ಹಾಸ್ಪಿಟಲ್ ಅಡ್ಮಿಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ಅಸರ್ಟ್ ಅಂತಂದ್ರೆ ಏನು? ಅಜ ಈಗ ಅಸರ್ಟಿವ್ ಅಂತ ಕೇಳಿದಿರಲ್ವಾ? ಅಸರ್ಟಿವ್ ಅನ್ನೋ ವರ್ಡ್ ಕೇಳಿದಿರ? ಅಸರ್ಟ್ ಅಂತಂದ್ರೆ ದೃಢವಾಗಿ ಹೇಳೋದು. ಅಸರ್ಷನ್ ದೃಢ ಸಂಕಲ್ಪ, ಈ ಥರದಲ್ಲಿ ಕೇಳಿರಲ್ವಾ? ಅಸರ್ಟ್ ಅಂತಂದ್ರೆ ಸ್ಟೇಟ್ ಫರ್ಮ್ಲಿ, ಕರ್ಸರಲ್ಲ ಐತಪ್ಪ, ಹಾಂ, ಸ್ಟೇಟ್ ಫರ್ಮ್ ಅಂತಂದ್ರೆ ದೃಢ ಸಂಕಲ್ಪದಿಂದ ಒಂದು ಇದರಿಂದ ದೃಢವಾಗಿ ಫರ್ಮ್ ಆಗಿ ಹೇಳೋದು. ಇವ್ ನೋಡ್ರಿ, ಇವ್ನು ಹೇಳ್ತಾನೆ, ನಾನೇನು ಹೇಳ್ತಿದ್ದೀನೋ 100% ಫ್ರೀ, ಎಲ್ಲ ನಿಮಗೆ ಇಷ್ಟು ಫ್ರೀ. ನಮ್ಮ ಕೆಲವರು ಪೊಲಿಟಿಷಿಯನ್ ಹೇಳ್ತಾರಲ್ವ, ಹಿಂಗಾಗಿ ನಿಮಗೆ ಇದು ಫ್ರೀ, ಇದು ನಿಮಗೆ ಈ ಅವಕಾಶ ಸಿಗುತ್ತೆ 100% ಫಾರ್ಮ್ ಆಗಿ ದೃಢವಾಗಿ ಹೇಳ್ತಿದ್ದೇನೆ, ನಾನು ಮಾಡೇ ಮಾಡ್ತೇನೆ ಅಂತ. ಹಾಗೆ ನಿಮಗೆ ಜಾಬ್ ಆಫರ್ಗಳು, ನಿಮಗೆ ನಮಗೆ ಓಟ್ ಹಾಕಿದರೆ ನಿಮಗೆ 100% ಜಾಬು ಫ್ರೀ ಅಂತ ಹೇಳ್ಬಿಡ್ತಾರೆ. ಆ್ಯಂಡ್ ಎಲ್ಲರಿಗೂ ಜಾಬ್ ಅಪ್ಲಿಕೇಶನ್ ಸಿಕ್ಬಿಡುತ್ತೆ ಅಂತ. ಆಮೇಲೆ ಓಟ್ ಹಾಕಿದ್ಮೇಲೆ ಮುಸು ನೋಡಲ್ಲ. ಟು ಡಿಕ್ಲೇರ್ ಕಾನ್ಫಿಡೆಂಟಾಗಿ ಹೇಳ್ತಾರಲ್ವಾ ಎಲ್ಲರೂ? ಈಗ ಭರವಸೆ ಕೊಟ್ಟರೆ ಯಾರು ಕಾನ್ಫಿಡೆಂಟ್ ಇಲ್ಲದೆ ಇರೋಂಗೆ ಹೇಳ್ತಾರೆ? ಇಲ್ಲ. ಈ ಅಸರ್ಟೆಡ್ ಹಿಸ್ ರೈಟ್ಸ್. ಅವನೇನು ಮಾಡ್ದ? ಅವನ ರೈಟ್ಸನ್ನು, ಸೆಂಟೆನ್ಸ್ ಏನಿದೆ ಅವನ ಒಂದು ಹಕ್ಕನ್ನು ಅವನು ಏನು ಮಾಡ್ದ? ದೃಢವಾಗಿ ಹೇಳ್ದ, ಇದು ನನ್ನ ಹಕ್ಕು, ನಂಗೆ ಬೇಕೇ ಬೇಕು. ಈಗ ನೋಡ್ರಿ, ನಮ್ಮ ಸ್ಟೂಡೆಂಟ್ಸ್ ಕೂಡ ಧಾರವಾಡದಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ನಮಗೆ ಜಾಬನ್ನು ನೀಡಿ ನೋಟಿಫಿಕೇಶನನ್ನು ಕರೀರಿ, ಅದು ನಮ್ಮ ಹಕ್ಕು ಅಂತೇಳಿ ಅವರು ದೃಢವಾಗಿ ಹೇಳಿದ್ರು. ಅರ್ಥ ಆಯ್ತಲ್ವ? ಕಷ್ಟ ಆಗೋ ವರ್ಡ್ಗಳನ್ನ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ರಿವಿಷನ್ ಮಾಡ್ಕೊಳ್ಳಿ. ಅಸರ್ಟ್ ಅನ್ನೋ ವರ್ಡ್ ಎಲ್ಲರಿಗೂ ನೆನಪಿರ್ತೈತೆ, ಅಸರ್ಟಿವ್ ಅಂತ ಎಲ್ಲ ಕೇಳಿರ್ತೀವಿ ನಾವು. ಇನ್ನೊಂದು ಕಂಟೆಂಡ್ ಅಂದರೆ ನೀವು ಕೇಳಿರ್ಬೋದು, ಕಂಟೆಂಡರ್ ಟಾಸ್ಕ್ ಅಂತ ಆಡ್ತಾರೆ, ಕಂಟೆಂಡರ್ ಈ ಥರ ಎಲ್ಲ ಇರ್ತೈತೆ. ಅಂದರೆ ಕಂಟೆಂಡ್ ಅಂತಂದರೆ ಒಂದಕ್ಕೊಂದು ವಾದ ಮಾಡೋದು, ಆರ್ಗ್ಯೂ ಮಾಡೋದು ಅನ್ನೋ ಥರ ಮೇಯ್ನ್ ಮೀನಿಂಗ್ ಬರುತ್ತೆ. ಇನ್ನೊಂದು ಮೀನಿಂಗ್ ಏನು ಬರುತ್ತೆ? ಒಂದು ಗೇಮಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಅಂದರೆ ಪೈಪೋಟಿ, ಇಬ್ಬರ ಮಧ್ಯೆ ಒಂದು ಕಂಟೆಂಡರ್ ಟಾಸ್ಕನ್ನು ಮಾಡೋದು ಅಂತ, ಯಾರು ಗೆಲ್ತಾರೆ ಅಂತ. ಸೊ ವಾದ ಅಂತ ಮೇಯ್ನಾಗಿ ಮೀನಿಂಗು. ಆರ್ಗ್ಯೂ ಮಾಡೋದು, ಆರ್ಗ್ಯೂ ಅಂತಂದರೆ ವಾದ ಅಲ್ವಾ? ಆರ್ಗ್ಯೂ ಅಂತಂದರೆ ವಾದ ಅಂತಲೂ ಯಾರಿಗೆ ಗೊತ್ತಿಲ್ಲಪ್ಪ, ನಂಗಂತೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆರ್ಗ್ಯುಮೆಂಟ್ ಮಾಡೋದು ನನ್ನ ಹತ್ರ, ಆರ್ಗ್ಯೂ ಮಾಡಬೇಡ ಅಂತ ಕೇಳಿರ್ತೀವಲ್ಲ, ವಾದ ಮಾಡಬೇಡ. ಟು ಮೇಂಟೈನ್ ಆರ್ ಅಸರ್ಟ್ ಅಂದರೆ ಏನೋ ಒಂದನ್ನು ವಾದ ಮಾಡೋದು, ಇದಕ್ಕೆ ಟಿಕ್ಕನಾಗಿರೋದು. ಈಗ ನೋಡ್ರಿ, ಆಗ ಏನು ಹೇಳ್ತಿದ್ರು? ಉಲ್ಟಾ ಹೊಡಿತಿದ್ರು, ಇಲ್ಲ ನಾನು ಅದು ಹೇಳೇ ಇಲ್ಲ ಅಂತ. ಬಟ್ ಈಗ ಏನು ಮಾಡ್ತಿದ್ದಾರೆ? ವಾದಿಸ್ತಾ ಇದ್ದಾರೆ, ಇಲ್ಲ ನಾನು ಹೇಳಿದ್ದೆ ಸರಿ, ನಾನು ಅದನ್ನೇ ಹೇಳ್ತಿದ್ದೇನೆ, ಈಗಲೂ ಅದನ್ನೇ ಹೇಳ್ತಿದ್ದೇನೆ, ನಂದೇ ಸರಿ, ನಾನು ಅದನ್ನು ಉಲ್ಟಾ ಹೊಡಿತಿಲ್ಲ ಅಂತ ವಾದ ಮಾಡೋದು. ಟು ಸೇ ಸಮಥಿಂಗ್ ಇಟ್ ಈಸ್ ಟ್ರೂ ಫ್ಯಾಕ್ಟ್, ಇಟ್ ಈಸ್ ಟ್ರೂ ಆರ್ ಈಸ್ ಫ್ಯಾಕ್ಟ್ ಅಂತ. ಇದೇನೋ ಮಿಸ್ಟೇಕ್ ಆಗಿದೆ, ನೋಡೋಣ ತಡೀರಿ, ಒಂದೇ ನಿಮಿಷ, ಅದನ್ನ ಸರಿ ಮಾಡಿಬಿಡ್ತೇನೆ. ನಿಮ್ಮ ಎದುರಿಗೆ ಸರಿ ಮಾಡುವೆ, ಒಂದೇ ನಿಮಿಷ. ಎಲ್ಲೋಯ್ತದು? ಎಲ್ಲಿ ಹೋಯಿತು? ಇಲ್ಲಿದೆ. ಇದು ಸ್ವಲ್ಪ ಮೇಲೋಗಪ್ಪ ನೀನು. ಹಾಂ, ಓಕೆನಾ? ಅರ್ಥ ಆಯ್ತಲ್ವ? ನೋಡ್ರಿ, ಎತ್ ಮೇಲೆ ಹಾಕ್ಬಿಟ್ಟೆ. ದೇ ಕಂಟೆಂಡೆಡ್ ದ ಡಿಸಿಷನ್. ಇಲ್ಲಿ ನೋಡ್ರಿ, ಇವರು ಇಮೇಜ್ ಹಳೆ ಮಾಜವಾಗಿದೆಯಲ್ಲ, ಇವನ ಮೇಲೊಬ್ಬ ಅಪ್ಪ ಅಮ್ಮನ ಜಗಳ ತಪ್ಸೋಕ್ಕೆ ಮೂರು ಜನ ಕುಳ್ಳಿಯರು. ಯಾರ್ಯಾರು ಕುಳ್ಳಿಯರು ಕ್ಲಾಸ್ ಕೇಳ್ತಿದ್ದಾರೆ ನೋಡ್ರಪ್ಪ. ಅಪ್ಪ ಅಮ್ಮ ಫುಲ್ ಹೊಡೆದಾಡ್ತಿದ್ದಾರೆ, ಇವರು ಈ ಕಡೆ ದಬ್ತಾ ಇದ್ದಾರೆ. ಇವರು ಅರ್ಥ ಆಯ್ತಲ್ವಾ? ವಾದ ಮಾಡ್ತಿದ್ದಾರೆ, ನಂದೇ ಸರಿ ಅಂತ. ನಮ್ಮ ಮನೇಲೂ ಆಗುತ್ತಲ್ವಾ ಅಪ್ಪ ಅಮ್ಮನ ಮುಂದೆ. ಪ್ರೊಕ್ಲೈಮ್ ಅಂತಂದರೆ ಘೋಷಣೆ ಮಾಡೋದು. ಓಹೋ ಹೋ ನೋಡ್ರಪ್ಪೋ, ಕೇಳ್ರಪ್ಪೋ ಅಂತ ಘೋಷಣೆ ಮಾಡ್ತಾರಲ್ಲ, ಅನೌನ್ಸ್ ಮಾಡೋದು ಅಂತಂದರೆ ವಾಪಸ್ ತೆಗೆದುಕೊಳ್ತಿಲ್ಲ, ತೆಗೆದುಕೊಳ್ತಿಲ್ಲ, ನಾನು ಹೇಳಿ ಸುಳ್ಳು ಅಂತ ಹೇಳ್ತಿಲ್ಲ, ಇದು ಪ್ರೊಕ್ಲೈಮ್ ಮಾಡ್ತಾಯಿದ್ದಾರೆ, ಘೋಷಣೆ ಮಾಡ್ತಾಯಿದ್ದಾರೆ, ಇದ್ದೇ ಸತ್ಯಪ್ಪ, ನಂದೇ ಸತ್ಯ, ಕೇಳ್ರಪ್ಪೋ. ಇದು ಕೇಳಿದ್ರಲ್ಲ, ಅದೊಂದು ಮೂವಿ ಇತ್ತಲ್ಲ ಕಿರಾತಕಲ್ಲಿ, ಏನಾಯ್ತು ಗೊತ್ತಲ್ಲ, ನಮ್ಮ ಪಂಚಾಯತಿ ಪರ್ಮೇಸಿ ಸತ್ತೋಗ್ಬಿಟ್ನಂತೆ ಅಂತ, ಏನೋ ಪಾಲಿಡಲ್ ಕೊಟ್ಬಿಟ್ನಂತೆ, ಕೇಳಿಲ್ವ?
ಕೇಳಿಲ್ವಾ? ಅದೇ ಥರ ಅನೌನ್ಸ್ ಮಾಡೋದಿದ್ದು ಪ್ರೋಕ್ಲೈಮ್ ಅಂತಂದ್ರೆ ಘೋಷಣೆ ಮಾಡ್ಕೊಂಡು ಹೋಗೋದು. ದ ಲೀಡರ್ ಪ್ರೋಕ್ಲೈಮ್ಡ್ ದ ವಿಕ್ಟ್ರಿ ಅಂತಂದ್ರೆ ಒಬ್ಬ ಲೀಡರ್ ಏನು ಮಾಡ್ದ, ಅವನ ವಿಕ್ಟ್ರಿಯನ್ನ ಅವನು ವಿನ್ ಆಗಿದ್ದಾನಂತ ಅವನು ಪ್ರೋಕ್ಲೈಮ್ ಮಾಡ್ದ, ಘೋಷಣೆ ಮಾಡ್ದ. ಓಹೋ ನಾವೇ ವಿನ್ ಆದ್ವಿ ಅಂತ. ಈಗ ನೋಡ್ರಿ ಇದರಲ್ಲಿ ನಾವು ಮೂವಿಗಳೆಲ್ಲ ನೋಡ್ತಾ ಇರ್ತೀರಲ್ವ, ಯಾವ್ದಾದ್ರು ವಿನ್ ಆಗ್ಬಿಟ್ರೆ ಅವರು ಘೋಷಣೆ ಮಾಡ್ಬಿಡ್ತಾರೆ. ಒಂದು ಯಾರ್ದೋ ಒಬ್ಬಂದು ಆಪೋಸಿಟ್ ಒಂದು ತಲೆ ಕಡ್ಕೊಬಂದು ಅವ್ನು ಮುಗೀತು ಅಂದ ತಕ್ಷಣ ನಾವೇ ವಿನ್ ಅಂತ. ಹೂ ಹಾ. ನೆಕ್ಸ್ಟ್ ಎಂಡೋರ್ಸ್. ಎಂಡೋರ್ಸ್ ಅಂದ್ರೆ ಏನು? ಬೆಂಬಲಿಸು. ಎಷ್ಟು ಜನ ಎಂಡೋರ್ಸ್ಮೆಂಟ್ ಕೇಳಿದಾರಪ್ಪ? ಯಾವ್ದಾದ್ರು ಒಂದು ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೊಂದು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಎಂಡೋರ್ಸ್ಮೆಂಟ್ ಅಂತ ಕೇಳಿದ್ರಲ್ಲ ನೀವು, ಏನು ಇದು ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿರ್ಬೋದು, ಸುಮಾರು ಕಲ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಎಂಡೋರ್ಸ್ಮೆಂಟ್ ಅಂತ ಕೊಡ್ತಾರೆ. ಅಂದ್ರೆ ಅರ್ಥ ಏನು? ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು, ಬೆಂಬಲಿಸ್ತಕ್ಕಂಥದ್ದು. ಅದಕ್ಕೆ ನಿಮಗೊಂದು ಏನಾದರೂ ನಿಮ್ಗೊಂದು ಗ್ಯಾರಂಟಿ, ಹಾಂ ನೀವು ಹಾಕಿದ್ದೀರಾ ಅನ್ನೋ ಒಂದು ಸಪೋರ್ಟಿಗೆ. ನೀವು ಅದನ್ನ ಚೇಂಜ್ ಮಾಡೋಕ್ಕಲ್ಲ. ಇಲ್ಲ, ಈಗ ಅವರು ಎಂಡೋರ್ಸ್ಮೆಂಟ್ ಕೊಟ್ಟ ಮೇಲೆ ನಿಮಗೆ ಏನು ಮಾಡ್ತಾರೆ, ಇಲ್ಲ ನಾವು ಅದನ್ನ ಮಾಡಿಲ್ಲ, ನಾವು ಹಾಕಿಲ್ಲ, ಅದು ನೀವು ಅಪ್ಲಿಕೇಶನ್ ಹಾಕಿದ್ದೆ ಸುಳ್ಳು ಅಂತ ಹೇಳೋಕ್ಕಾಗತ್ತೆ. ಇಲ್ಲ, ಯಾಕಂದರೆ ಅದು ನಮ್ಮ ಪ್ರೂಫಿಗೋಸ್ಕರನೇ ಕೊಟ್ಟಿರೋದು ಅದನ್ನ. ಅರ್ಥ ಆಯ್ತಾ? ಎಂಡೋರ್ಸ್ಮೆಂಟ್ ನೋಡಿರ್ತೀರಲ್ವಾ, ಅದೇ ಎಂಡೋರ್ಸ್ಮೆಂಟ್ ಇದು. ಅಂದರೆ ಸಪೋರ್ಟ್, ಟು ಅಪ್ರೂವ್ ಆರ್ ಸಪೋರ್ಟ್ ಸಮಥಿಂಗ್ ಆರ್ ಸಮನ್ ಪಬ್ಲಿಕ್ಲಿ ಅಂತಂದರೆ ಏನೋ ಒಂದು ವಿಷಯನ ಅವರು ಸಪೋರ್ಟ್ ಮಾಡ್ತಾರೆ. ಹಾಂ ಸರಿ ಇದೆ, ಇದು ಪಕ್ಕ. ಈಗ ನಿಮ್ಮದು ಏನೋ ಡಾಕ್ಯುಮೆಂಟ್ ಏನಾದರೂ ಇದಾಗಲಿಲ್ಲ ಅಂತಂದ್ರೆ ನೀವು ಅಕ್ನಾಲಜ್ಮೆಂಟ್ ತಗೋಕೆ ಕೊಟ್ಟರೆ ಅಥವಾ ಎಂಡೋರ್ಸ್ಮೆಂಟ್ನ ತಗೋಕೆ ಕೊಟ್ಟರೆ ಏನು ಮಾಡ್ತಾರೆ, ಹೌದು ಅಪ್ಲಿಕೇಶನ್ ಹಾಕಿದ್ದು ಸರಿ ಅಂತೇಳಿ ಅವರು ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾರೆ. ಶಿ ಎಂಡೋರ್ಸ್ಡ್ ದ ಕ್ಯಾಂಡಿಡೇಟ್ ಅಂತಂದರೆ ಒಂದು ಕ್ಯಾಂಡಿಡೇಟನ್ನು ಅವಳು ಏನು ಮಾಡಿದ್ಲು, ಸಪೋರ್ಟ್ ಮಾಡಿದ್ಲು, ಎಂಡೋರ್ಸ್ ಮಾಡಿದ್ಲು, ಬೆಂಬಲಿಸಿದ್ಲು. ಕನ್ನಡ ಮೀನಿಂಗ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್. ಕನ್ಫರ್ಮ್ನೇನು ಯಾರಿಗೂ ಏನು ಎಕ್ಸ್ಪ್ಲೈನ್ ಮಾಡೋದು ಬೇಡ, ಖಚಿತಪಡಿಸು, ಕನ್ಫರ್ಮ್ ಮಾಡೋದು. ವೆರಿಫೈ, ಟು ಎಸ್ಟಾಬ್ಲಿಷ್ ಟ್ರುತ್. ಎಕ್ಸ್ಪ್ಲನೇಷನ್ ಒಂದು ನೋಡ್ಕೊಳ್ಳಿ, ಯಾಕಂದರೆ ಹೆಂಗೆ ಯೂಸ್ ಆಗಿದೆ ಅಂತ. ಹಿ ಕನ್ಫರ್ಮ್ಡ್ ದ ನ್ಯೂಸ್. ನೀವು ಇದನ್ನ ಯಾಕೆ ಹಾಕಿದ್ದೀನಿ ಅಂತಂದರೆ, ಕನ್ಫರ್ಮ್ಗೆ ನೀವು ಎಂಡೋರ್ಸ್ನ ಸಿನೋನಿಮ್ ಅಂತ ಟಿಕ್ ಮಾಡ್ಬೇಕಲ್ಲ. ಸಿಂಪಲ್ಲಾಗಿ ನಿಮ್ಗೆ ಕೊಡ್ತಾರೆ, ಸಿಂಪಲ್ ಕನ್ಫರ್ಮೇ ಕೊಡ್ತಾರೆ, ಕನ್ಫರ್ಮ್ ಅನ್ನೋ ವರ್ಡೇ ಕೊಡ್ತಾರೆ. ಆಯಿತಾ? ಇದು ಸಿಂಪಲ್. ಕನ್ಫರ್ಮ್ ಅನ್ನೋ ಮೀನಿಂಗ್ ನಂಗೆ ಗೊತ್ತಲ್ಲ, ಕನ್ಫರ್ಮ್. ಅರೆ ಈಸಿ ಐತಿ. ಬಟ್ ಎಂಡೋರ್ಸ್ ಅನ್ನೋ ಮೀನಿಂಗ್ ಗೊತ್ತಿರುತ್ತಾ? ಅಥವಾ ಎಂಡೋರ್ಸ್ ಅನ್ನೋ ಮೀನಿಂಗ್ ಗೊತ್ತಿದ್ರೆ ಎಂಡೋರ್ಸು ಕನ್ಫರ್ಮಿಗೆ ಸಿನೋನಿಮ್ ಅನ್ನೋ ಥರ ಯೂಸ್ ಆಗುತ್ತೆ ಅಂತ ಗೊತ್ತಿರುತ್ತಾ? ಬೆಂಬಲಿಸು, ಸಪೋರ್ಟ್ ಮಾಡೋದು ಅಂತ ಗೊತ್ತಿರುತ್ತಾ? ಹಾಗಾಗಿ ಇದು ನಾನು ಇಲ್ಲಿ ಹಾಕಿದ್ದೇನೆ. ಸೊ ಕಲ್ತ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇದಕ್ಕೆ ಸಿನೋನಿಮ್ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ನೆಕ್ಸ್ಟ್, ಇದು ಇಲ್ಲಿಗೆ ವರ್ಡ್ ಮುಗಿದು. ಆಯಿತಾ? ಇದು ಒಂದು 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 ವೇ ಯಾವುದು ಒಂದು ಮುಗೀತು. ಏನು? ಸಪೋರ್ಟ್ ಮಾಡೋದು. ಅಲ್ಲೇನಿತ್ತು, ತಿರಸ್ಕಾರ ಮಾಡೋದು, ವಾಪಸ್ ತಗೊಳ್ಳೋದು, ಉಲ್ಟಾ ಹೊಡಿಯೋದು. ಇಲ್ಲಿ ಸಪೋರ್ಟ್ ಮಾಡೋದು. ಓಕೆನಾ? ಈಗ ನೆಕ್ಸ್ಟು ಕಂಟ್ರೈಟ್. ಹಾಂ, ಕಂಟ್ರೈಟ್ ಅಂದರೆ ಏನು? ಪಶ್ಚಾತ್ತಾಪಪೂರ್ಣ, ಸಾರಿ, ಫೀಲಿಂಗ್ ರಿಮೋರ್ಸ್. ರಿಮೋರ್ಸ್ ಅಂತಂದ್ರೆ ಏನು? ರಿಮೋರ್ಸ್ ಅನ್ನೋ ವರ್ಡ್ ಕೂಡ ಮುಂದಕ್ಕೆ ಬರುತ್ತೆ. ರಿಮೋರ್ಸ್ ಅಂದರೆ ಏನು? ಒಂಥರ ಪಶ್ಚಾತ್ತಾಪ ಪಡೋದು, ಅಳೋದು, ಏನೋ ಒಂದು ಗಿಲ್ಟ್ ಫೀಲ್ ಆಗೋದು, ಗಿಲ್ಟ್ ಫಾರ್ ಸಮಥಿಂಗ್. ಇವಳು ನೋಡಿ, ಇವಳು ಏನು ಮಾಡಿದ್ಲು ಅಂತಂದರೆ, ಫಸ್ಟು ಒಬ್ಬ ಹುಡುಗನ್ನ ರಿಜೆಕ್ಟ್ ಮಾಡಿದ್ಲು. ಆಮೇಲೆ ಏನಾಯಿತು, ಅವನಿಗೆ ಗೌರ್ಮೆಂಟ್ ಜಾಬ್ ಆಯಿತು. ಯಾಕೆ? ಅವನು ಸೆಲೆಕ್ಷನ್ ಗ್ರಿಡ್ಡನ್ನು ಫಾಲೋ ಮಾಡಿದ್ದ. ಇನ್ನೂ ಈಗ ಸ್ಟಾರ್ಟ್ ಮಾಡಿರೋ ಚಾನಲ್ಲು, ಈಗಲೇ ಇನ್ನು ಯಾರು ಸೆಲೆಕ್ಷನ್ ತಗೊಂಡಿಲ್ಲ. ಯಾಕಂತಂದ್ರೆ ಈಗ ಎಲ್ಲ ಓದ್ತಿದಾರಲ್ವ, ನೆಕ್ಸ್ಟ್ ತಗೊಳ್ತಾರೆ ಅಂತಂದ್ರೆ ಇದು ಫ್ಯೂಚರಿಂದ ನಾನು ಹೇಳ್ತಾ ಇದ್ದೀನಿ. ಅವನು ಸೆಲೆಕ್ಷನ್ ಗ್ರಿಡ್ ಫಾಲೋ ಮಾಡಿ ಜಾಬ್ ತಗೊಂಡಿದ್ದ. ಆದರೆ ಜಾಬ್ ತಗೊಂಡ ನಂತರ ಏನಾಯ್ತು, ಅವಳು ಮತ್ತೆ ಹೋದ್ಲು. ಇನಿಗೆ ಜಾಬ್ ಸಿಕ್ತು ಅಂತೇಳಿ ಮತ್ತೆ ಕನ್ವಿನ್ಸ್ ಮಾಡೋಕೆ ಹೋದ್ಲು. ಅವನು ಇವಾಗ ಒಪ್ಕೊತಾನ? ಇಲ್ಲ. ಅವಳಿಗೀಗ ರಿಜೆಕ್ಟ್ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಫೀಲ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳೋದಕ್ಕೆ ಸುಮ್ಮನೆ ಕಂಟ್ರೈಟ್ ಅಂತಂದರೆ ಪಶ್ಚಾತ್ತಾಪ, ಏನೋ ಒಂದು ತಪ್ಪು ಮಾಡಿದ್ದಕ್ಕೆ. ಶಿ ಫೆಲ್ಟ್ ಕಂಟ್ರೈಟ್ ಫಾರ್ ಆಫ್ಟರ್ ಅಪೋಲೈಸಿಂಗ್ ಅಂತಂದರೆ ಅವಳು ಅವನ ಹತ್ರ ಕ್ಷಮೆ ಕೇಳಿದ ಮೇಲೆ ಅವಳು ಏನು ಮಾಡಿದ್ಲು, ಕಂಟ್ರೈಟ್ ಫೀಲ್ ಆದ್ಲು, ಪಶ್ಚಾತ್ತಾಪ ಪಟ್ಕೊಂಡ್ಲು. ಯಾಕಂತಂದ್ರೆ ಅವನು ಒಪ್ಕೊಂಡಿಲ್ಲ, ಆಮೇಲೆ ಪಶ್ಚಾತ್ತಾಪ ಪಡೋದೇ ಅಲ್ಲ ಸುಮ್ಮನೆ. ಓಕೆನಾ? ಇದಕ್ಕೆ ಸಿನೋನಿಮ್ ಬಂದರೆ ಕಂಪಂಕ್ಚುಯಸ್. ಹಿಂಗೆ ಹೋದ್ರೆ ಕಂಪುಂಕ್ಚಸ್ ಅಂತ ಹೇಳಿ, ಪುಂಕ್ಚುಯಸ್. ಯಾಕಂದ್ರೆ ಸ್ಪೆಲ್ಲಿಂಗ್ ನೆನ್ಪಿಡ್ಬೇಕಲ್ಲ. ಕಂಪುಂಕ್ಚಸ್, ಪೆನಿಟೆಂಟ್, ರಿಮೋರ್ಸ್ಫುಲ್, ರಿಪೆಂಟೆಂಟ್. ನೋಡುವ ಒಂದೊಂದೇ. ನೆಕ್ಸ್ಟ್ ಕಂಪಂಕ್ಚಸ್ ಅಂತಂದ್ರೆ ಏನು? ಪಶ್ಚಾತ್ತಾಪಪೂರ್ಣ, ಎಲ್ಲ ಸೇಮ್. ರಿಮೋರ್ಸ್ಫುಲ್ಲು, ಶೋವಿಂಗ್ ಗಿಲ್ಟ್ ಆರ್ ರಿಗ್ರೆಟ್. ಶಿ ವಾಸ್ ಕಂಪಂಕ್ಚಸ್ ಅಬೌಟ್ ಏಟ್. ನೋಡಿ, ನಮ್ಮ ಟಾಮು ಏನು ಮಾಡಿದೆ, ಎಲ್ಲ ಚೆಲ್ಲಾಕಿದ್ಯಾ. ಈಗ ಇದ್ಲಾಗ ಹಿಂಗೆ ನೋಡ್ತಾ ಇದೆ, ಪಶ್ಚಾತ್ತಾಪ. ಅಯ್ಯೋ ಎಲ್ಲಿ ಬೀಳ್ತವೆ ನಾವು, ಅದೇ ಈಗ ಹೆಂಗಾರು ತಪ್ಸ್ಕೋಬೇಕಲ್ಲ ಅಂತೇಳಿ ಏನೋ ಮೊಸಳೆ ಕಣ್ಣೀರು ಹಾಕೋದು ಬೆಕ್ಕೀಗ, ಹೆಂಗಾರು ತಪ್ಸ್ಕೊಬಿಡೋಣ ಅಂತೇಳಿ. ಈ ಬೀಳ್ತವೆ ಈಗ ಅದೇ, ಇದೆಲ್ಲ ಚಲೋ ಹೊಡ್ದಿದೆ ಅಲ್ವಾ? ಇದೇ ಪಶ್ಚಾತ್ತಾಪ ಪಡ್ತೈತೆ ಅದು ಪಾಪ. ನೆಕ್ಸ್ಟ್ ಪೆನಿಟೆಂಟ್. ಇದು ಅರ್ಥ ಆಗುತ್ತಲ್ಲ? ಕಂಪಂಕ್ಚಸ್ ಹಿಂಗೆ ನೆನ್ಪಿಟ್ಕೊಳ್ರಿ.
ಏನಂತ ನೆನ್ಪಿಟ್ಕೊಳ್ತೀರಾ? ಕಂಪ್ರೆಸ್ ಆದ ಅಂತನಾದ್ರು ನೆನ್ಪಿಟ್ಕೊಳ್ರಿ, ಅಥವಾ ಏನಂತ ಹೇಳ್ಬೋದು? ಆಮ್, ಕಂ ಕಂಪ್ಯಾಷನ್ ಅಂತ ನೆನ್ಪಿಟ್ಕೋದು, ಸೇಮ್ ಅರ್ಥ ಬರುತ್ತೆ. ಅಥವಾ ಅದೇ ವರ್ಡೇ ಕಷ್ಟ ಅಂತಂದ್ರೆ ಒಂದು ಕೆಲಸ ಮಾಡಿ, ಪಂಕ್ಚರ್ ಅಂತ ನೆನ್ಪಿಟ್ಕೊಳ್ಳಿ. ಪಂಕ್ಚರ್ ಆದ್ರೆ ಏನಾಗುತ್ತೆ, ನೀವು ಹೋಗ್ತಾ ಇರ್ತೀರಾ, ಗಾಡಿ ಪಂಚರ್ ಆಗ್ಬಿಡುತ್ತೆ, ತುಂಬಾ ಹಮಲ್ ಹೋಗ್ತಾರೆ, ಪಂಚರ್ ಆಗ್ಬಿಡ್ತಾ, ಅಯ್ಯೋ ಪಂಚರ್ ಆಗ್ಬಿಡ್ತಾನೆ ಏನೋ ಅಂತ ಪಶ್ಚಾತ್ತಾಪ ಆಗುತ್ತಲ್ಲ, ಹಾಗೆ ಪಂಚರ್ ಆಗುತ್ತೆ. ಪಂಕ್ಚರ್ಸ್, ಅರ್ಥ ಆಯ್ತಾ? ಪಂಕ್ಚರ್ಸ್. ಓಕೆ, ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಇದ್ರದ್ದು, ಯಾಕಂತಂದ್ರೆ ಸ್ಪೆಲ್ಲಿಂಗ್ ಅಲ್ಲಿ ಕೇಳಿದರೆ ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ರಿ, ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್. ಪೆನಿಟೆಂಟ್. ಪೆನಿಟೆಂಟ್ ಅಂತಂದ್ರೆ ಏನು? ಪಶ್ಚಾತ್ತಾಪಿ. ರಿಪೆಂಟೆಂಟ್, ಈ ವರ್ಡ್ ಕೂಡ ಬರುತ್ತೆ. ರಿಪೆಂಟೆಂಟ್, ಪೆನಿಟೆಂಟ್, ಟೆಂಟ್. ಓಕೆ, ಫೀಲಿಂಗ್ ರಿಗ್ರೆಟ್ ಫಾರ್ ಸಿನ್ಸ್. ಸಿನ್ಸ್ ಅಂತಂದ್ರೆ ಏನು? ಈಗ ರೀಸೆಂಟ್ ಆಗಿ ಟ್ಯಾಕ್ಸ್ ಇದರಲ್ಲಿ ನೀವು ನೋಡಿರ್ಬೋದು, ಸಿನ್ ಟ್ಯಾಕ್ಸ್ ಅಂತ ಹಾಕಿದ್ರು. ಸಿಂಟ್ಯಾಕ್ಸ್ ಅಲ್ಲ, ಸಿನ್ ಟ್ಯಾಕ್ಸ್. ಯಾಕೆ? ಈ ಪಾಪದ್ದು ಅಂತ. ಯಾಕಂತಂದ್ರೆ ಈ ಬೀಡಿ, ಸಿಗರೇಟ್, ಎಣ್ಣೆ ಅದೆಯಲ್ಲ, ಇದನ್ನ ಪಾಪ ಅಂತ ಅಂದ್ರೆ ಏನು ಹೇಳು? ಪಾಪ ಅಂದ್ರೆ ಪಾಪ ಅಲ್ಲ, ಪಾಪ ಇರ್ತಲ್ಲ, ಆ ಥರ ಪಾಪ ಅಂತೇಳಿ ಕನ್ಸಿಡರ್ ಮಾಡಿ. ಅದಕ್ಕೆ ಆ ಪಾಪದ ಟ್ಯಾಕ್ಸ್ ಅಂತೇಳಿ ಏನು ಮಾಡ್ತಾರೆ ಅವರು? 40% ಟ್ಯಾಕ್ಸ್ ಹಾಕಿದ್ದಾರೆ ಅದಕ್ಕೆ ಮಾತ್ರ. ಉಳಿದಿದ್ಕೆಲ್ಲ GST ಸ್ಲ್ಯಾಬಲ್ಲಿ ಬರುತ್ತಲ್ವ, ಎಷ್ಟು 28% ತನಕ, ಅದು ಎಕ್ಸ್ಟ್ರಾ. ಈ ಥರ ಹ್ಯಾಬಿಟ್ಗಳು, ದುಂದು ವೆಚ್ಚಗಳ ಹ್ಯಾಬಿಟ್ಗಳಿದಾವಲ್ಲ, ಇವಕ್ಕೆ ಸಿನ್ ಟ್ಯಾಕ್ಸ್ ಅಂತ ಹಾಕಿದ್ದಾರೆ. ಅಂತಂದ್ರೆ ಸಿನ್ ಅಂತಂದ್ರೇನು? ಪಾಪ. ನೀವು ಕರೆಂಟ್ ಅಫೇರ್ಸ್ ನೋಡ್ತಾ ಇರ್ತಾರಲ್ಲ, ಗೊತ್ತಾಗುತ್ತೆ. ಅಂತಂದ್ರೆ ಏನು? ಪಾಪ, ಸಿನ್. ಫೀಲಿಂಗ್ ರಿಗ್ರೆಟ್ ಫಾರ್ ಇಸ್ ಸಿನ್ಸ್ ಅಂತಂದ್ರೆ ಅವನೇನೋ ಒಂದು ತಪ್ಪು ಮಾಡಿದ್ದ, ಕುಕೃತ್ಯ ಮಾಡಿದ್ದ, ಅದಕ್ಕೆ ಅವನು ಏನು ಮಾಡ್ತಿದ್ದಾನೆ, ಅವನಿಗೆ ರಿಗ್ರೆಟ್ ಆಗ್ತಾ ಇದೆ, ಫೀಲಿಂಗ್ ರಿಗ್ರೆಟ್ ಆಗ್ತದೆ. ಹಿ ಬಿಕೇಮ್ ಪೆನಿಟೆಂಟ್. ಅವನು ಪೆನಿಟೆಂಟ್, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಈಗ ನೋಡ್ರಿ, ಏನೋ ಕೊಲೆ ಮಾಡಿ ಬಂದಿದ್ದಾನೆ, ಜೈಲಲ್ಲಿ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು, ಅಯ್ಯೋ ಸಾರಿ. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಯೂಸ್ ಇಲ್ಲ. ಪೆನಿಟೆಂಟ್ ಅಂತಂದ್ರೆ ಏನು ಇಟ್ಕೊಳ್ರಿ ನೀವು? ಈಗ ಪೇಯ್ನ್ ಕೊಟ್ಟವನು ಈಗ ಟೆಂಟಲ್ಲಿ ಒಬ್ಬನೇ ಕೂತ್ಕೊಂಡಿದ್ದಾನೆ. ಪೇಯ್ನ್ ಕೊಟ್ಟು ಟೆಂಟಲ್ಲಿ ಕೂತ್ಕೊಂಡಿದ್ದಾನೆ, ಯಾಕಂದ್ರೆ ಪಶ್ಚಾತ್ತಾಪ ಪಡ್ಲಿಕ್ಕೆ. ಪೇಯ್ನ್ ಕೊಟ್ಟು ಟೆಂಟಲ್ಲಿ ಕೂತ್ಕೊಂಡಿದ್ದಾನೆ, ಪೆನಿಟೆಂಟ್. ಅರ್ಥ ಆಯ್ತಾ? ಪಶ್ಚಾತ್ತಾಪ, ಪೇಯ್ನ್ ಕೊಟ್ಟ ಮೇಲೆ ಅವನು ಪಶ್ಚಾತ್ತಾಪ ಪಡ್ತಾನೆ. ಸೊ ನೆಕ್ಸ್ಟ್, ರಿಮೋರ್ಸ್ಫುಲ್ ಎಲ್ರಿಗೂ ನೆನಪಿರುತ್ತಪ್ಪ. ಪಶ್ಚಾತ್ತಾಪ ಪೂರ್ಣ. ರಿಮೋರ್ಸ್ ಅಂದ್ರೆ ಸಪ್ಪೆ ಮೋರೆ. ಸಪ್ಪೆ ಮೋರೆ ಹಾಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ರಿಮೋರ್ಸ್ಫುಲ್ ಸಪ್ಪೆ ಮೋರೆ, ಸಪ್ಪೆ ಮೋರೆ. ಅರ್ಥ ಆಯ್ತಲ್ವಾ? ರಿಗ್ರೆಟ್ಫುಲ್, ಫೀಲಿಂಗ್ ಡೀಪ್ ರಿಗ್ರೆಟ್ ಅಂತಂದ್ರೆ ಸಿಕ್ಕಾಪಟ್ಟ ಡೀಪ್ ಆಗಿ ರಿಗ್ರೆಟ್ ಪಡ್ತಾ ಇದ್ದಾನೆ. ರಿಮೋರ್ಸ್ಫುಲ್. ಶಿ ವಾಸ್ ರಿಮೋರ್ಸ್ಫುಲ್, ಅವಳಿಗೆ ಸಿಕ್ಕಾಪಟ್ಟ, ಅವಳು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದಾಳೆ, ಅವಳು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಈಗ. ಅರ್ಥ ಆಯ್ತಾ? ರಿಮೋರ್ಸ್ಫುಲ್. ನೆಕ್ಸ್ಟ್, ರಿಪೆಂಟೆಂಟ್. ಆಗ್ಲೇ ಹೇಳಿದೆ ನಾನು, ರಿಪೆಂಟೆಂಟ್ ಬರುತ್ತೆ ಅಂತ. ಪೆನಿಟೆಂಟ್ ನೆನಪಿರ್ತಲ್ಲ, ಪೇನ್ ಕೊಟ್ಟು ಟೆಂಟಲ್ಲಿ ಇರೋದು, ಇದು ರಿಪೆಂಟೆಂಟ್. ಪೆನಿಟೆಂಟ್. ಓಕೆನಾ? ಸಾರಿ, ಶೋವಿಂಗ್ ಸಿನ್ಸಿಯರ್ ರಿಗ್ರೆಟ್. ಸಿಕ್ಕಾಪಟ್ಟ ಸಿನ್ಸಿಯರ್ ಆಗಿ ಅವನು ರಿಗ್ರೆಟ್ ಪಡ್ತಾ ಇದ್ದಾನೆ. ಹಿ ವಾಸ್ ರಿಪೆಂಟೆಂಟ್, ಅವನು ರಿಪೆಂಟೆಂಟ್, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪಿ ಆದ ಅವನು ಈಗ. ಪೆನಿಟೆಂಟ್ ಜೊತೆಗೆ ಇದನ್ನ ನೆನ್ಪಿಟ್ಕೊಬಿಟ್ರಿ, ಇದಕ್ಕೆ ಮತ್ತೆ ಸಪ್ರೇಟ್ ಏನು ಬೇಡ. ಮತ್ತೆ ಎಲ್ಲದಕ್ಕೂ ನೀವು ಏನೋ ರೂಲ್ಸು ಫಾರ್ಮುಲಾ ಮಾಡ್ತಾ ಹೋದ್ರೆ ನಿಮಗೆ ಅದನ್ನ ಕಲಿಯೋದಕ್ಕೆ ಒಂದು ದಿನ ಬೇಕು. ಸೊ ಅದ್ರ ಜೊತೆಗೆ ಇದನ್ನ ನೆನ್ಪಿಟ್ಕೊಳ್ರಿ, ರಿಪೆಂಟೆಂಟ್, ಪೆನಿಟೆಂಟ್. ಅರ್ಥ ಆಗುತ್ತಲ್ವಾ? ಅಥವಾ ರಿಪೆಂಟ್ ಅಂತಂದ್ರೆ ಏನೋ ವರ್ಬ್ ಆಗುತ್ತೆ, ರಿಪೆಂಟ್ ಅಷ್ಟೇ. ರಿಪೆಂಟೆಂಟ್ ಅಬ್ಜೆಕ್ಟಿವ್. ರೆಕಾರ್ಡ್ ಆಗ್ತಾ ಇದೆಯೋ? ಓಕೆ. ಈಗ ಏನು ನೆಕ್ಸ್ಟ್? ಓಕೆ. ನೆಕ್ಸ್ಟ್, ರೋಫುಲ್ ಅಂದ್ರೆ ಏನು? ರೋಫುಲ್ ಅಂದ್ರೆ ಪಶ್ಚಾತ್ತಾಪ ಪೂರ್ಣ ಅಂತಂದ್ರೆ ಈಗ ಹಿಂದಿಲ್ ನಾವು ಅಳೋದಕ್ಕೆ ಏನಂತೀವಿ ಗೊತ್ತಾ? ಅಂತೀವಿ. ರೋ ರೈ ಯಾರ್ ಅಂತೀವಿ. ಅಂದ್ರೆ ಅಂತಂದ್ರೆ ಅಳೋದು, ರಿಗ್ರೆಟ್. ಅಳೋದು ಯಾವಾಗ? ರಿಗ್ರೆಟ್ ಆದಾಗ, ಪಶ್ಚಾತ್ತಾಪ ಪಟ್ಟಾಗ. ಎಕ್ಸ್ಪ್ರೆಸ್ಸಿಂಗ್ ಸಾರೋ ಅಂತಂದ್ರೆ, ಸಾರೋ ಅಂದ್ರೆ ಗೊತ್ತಲ್ಲ, ಸಾರೋ ಅಂದ್ರೆ ದುಃಖ. ಇದು ವರ್ಡ್ ಗೊತ್ತಿಲ್ಲ ಅಂದ್ರೆ ನೆನ್ಪಿಟ್ಬಿಟ್ರಿ, ಎಲ್ರಿಗೂ ನೆನಪಿರುತ್ತೆ. ಸಾರೋ ಅನ್ನೋದೆಲ್ಲ ಗೊತ್ತಿರುತ್ತೆ. ಸಾರೋ ಅಂತಂದ್ರೆ ದುಃಖ. ಎಕ್ಸ್ಪ್ರೆಸ್ಸಿಂಗ್, ದುಃಖವನ್ನ ಎಕ್ಸ್ಪ್ರೆಸ್ ಪಡ್ತಾ ಇದ್ದಾರೆ. ಈ ಗೇವ್ ಎ ರೋಫುಲ್ ಸ್ಮೈಲ್ ಅಂತಂದ್ರೆ ಅವಳು ಏನ್ ಮಾಡ್ತಾಳೆ? ಅವಳು ಪಶ್ಚಾತ್ತಾಪ ಪೂರ್ಣವಾಗಿ ಅಂತ ಈ ತರ ಸ್ಮೈಲ್ ಕೊಡ್ತಾರಲ್ಲ, ಒಂಥರ ಸ್ಮೈಲ್ ಬರ್ತಾ ಇರುತ್ತೆ ಮುಖದಲ್ಲಿ. ಬಟ್ ಮುಖದಲ್ಲಿ ಏನಾಗಿರುತ್ತೆ? ಬಾಯಲ್ಲಿ ಒಂದೇ ಸ್ಮೈಲ್ ಇರುತ್ತೆ, ಮುಖದ ಮೇಲೆ ಒಳಗಡೆ ಎಲ್ಲ ಪಶ್ಚಾತ್ತಾಪ. ಅಯ್ಯೋ ಆ ಥರ ಸ್ಮೈಲ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್, ಆಂಟನಿಮ್. ಇಷ್ಟ ತನಕ ಏನು? ಪಶ್ಚಾತ್ತಾಪ ಪಟ್ರು, ಅಯ್ಯೋ ಸಾರಿ ತಪ್ಪಾಯ್ತು, ಹಂಗೆ ಪಶ್ಚಾತ್ತಾಪ. ಇನ್ಮೇಲೇನು? ನಿರ್ದಯ. ಪಶ್ಚಾತ್ತಾಪನೇ ಇಲ್ಲ, ಒಡಿಯ
ಅಂತೇಳಿ ಇಲ್ಲಿ ನೋಡ್ರಿ, ಇವಳು ಚಾಟಿ ಹಿಡ್ಕೊಂಡು ಹುಡುಗನ ಚಾಟಿ ಹಿಡ್ಕೊಂಡು ಇವ್ನು ಸೈನಿಕ ರಪ 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 ಹೊಡಿತಾನೆ ಪಾಪ. ಇವನನ್ನ ಹಿಂಗೆ ಬಟ್ಟೆ ಬಿಚ್ಚಿ ಹೊಡಿತದಾನೆ. ದಯೆನೇ ಇಲ್ಲ, ಪಿಟಿನೇ ಇಲ್ಲ. ಪಿಟಿನೂ ಬರುತ್ತೆ ನೋಡ್ರಿ, ಇಲ್ಲಿ ಪಿಟಿನೂ ಬರುತ್ತೆ ನೆಕ್ಸ್ಟ್. ಎಲ್ಲ ಹಾಕಿದೇನೆಲ್ಲ ಗೊತ್ತಿಲ್ಲ. ಪಿಟಿ ಅಂತಂದ್ರು ಕೂಡ ಏನೋ ಕರುಣೆ ಅಂತ, ಕರುಣೆ ಇದಕ್ಕೆ ಬರುತ್ತೆ. ಇದು ಕರುಣೆ ಅಂದ್ರೆ ಪಶ್ಚಾತ್ತಾಪ ಅಲ್ಲ, ಇದು ಪಶ್ಚಾತ್ತಾಪ, ಅದು ಕರುಣೆ. ಅರ್ಥ ಆಯ್ತಲ್ವಾ? ಕರುಣೆಗೂ ಪಶ್ಚಾತ್ತಾಪಕ್ಕೂ ವ್ಯತ್ಯಾಸ ಗೊತ್ತಲ್ವಾ? ಇದು ಕರುಣೆ ಪಿಟಿ ಅಂತಂದ್ರೆ. ವಿತೌಟ್ ಪಿಟಿ ಇದು ಅಂತಂದ್ರೆ ಕರುಣೆನೇ ಇಲ್ಲದೆ, ದಯೆನೇ ಇಲ್ಲದೆ ರುಬ್ಬೋದೇ ಹೊಡೆಯೋದು. ಶೋವಿಂಗ್ ನೋ ರಿಗ್ರೆಟ್ ಅಂದ್ರೆ ರಿಗ್ರೆಟ್ಟೇ ಇಲ್ಲ, ಪಶ್ಚಾತ್ತಾಪನೇ ಇಲ್ಲ ಮಾಡಿದ ಕೆಲಸಕ್ಕೆ. ಓಕೆನಾ? ದ ಕ್ರಿಮಿನಲ್ ವಾಸ್ ರಿಮೋರ್ಸ್ಲೆಸ್ ಅಂತಂದ್ರೆ ಒಬ್ಬ ಕ್ರಿಮಿನಲ್ ಇದ್ದ, ಅವನು ಏನ್ ಮಾಡಿದ, ಅವನಿಗೆ ಪಶ್ಚಾತ್ತಾಪನೇ ಇಲ್ಲ, ಅವ್ನು ಮತ್ತೆ ಕ್ರಿಮಿನಲ್ ಮಾಡ್ತಾನೆ ಇದ್ದಾನೆ. ಶೇಮ್ಲೆಸ್ ಹೆಂಗೆ? ಶೇಮ್ಲೆಸ್ ನಾಚಿಕೆನೇ ಇಲ್ಲ. ಈಗ ನೋಡ್ರಿ, ಯಾನೋ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಪಶ್ಚಾತ್ತಾಪ ಇಲ್ಲ ತಾನೆ? ಪಶ್ಚಾತ್ತಾಪ ಪಡ್ತಾನ ಅವನು? ನಾಚಿಕೆನೂ ಇಲ್ಲ ತಾನೆ? ಯಾರೋ ಕರಪ್ಷನ್ ದುಡ್ಡು ಹೊಡಿತಾ ಇದಾರೆ ಅಂತಂದ್ರೆ ಅವ್ರಿಗೆ ನಾಚಿಕೆ ಇದೆಯಾ? ಇಲ್ಲ. ಅಂತಂದ್ರೆ ಅರ್ಥ ಆಯ್ತದು ಶೇಮ್ಲೆಸ್ ಬಿಹೇವಿಯರ್ ಅಂದ್ರೆ ಏನೋ ವಿತೌಟ್ ಶೇಮ್. ಗಿಲ್ಟೇ ಇಲ್ಲ ನೋಡಿ, ಗಿಲ್ಟ್ ಫೀಲ್ ಇಲ್ಲ. ಗಿಲ್ಟ್ ಫೀಲ್, ಪಶ್ಚಾತ್ತಾಪ ಫೀಲ್ ಇಲ್ಲದೆ ಇರೋರಿಗೆ ತಾನೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಇರೋದು. ಸೊ ನೋ ಫೀಲಿಂಗ್ ಗಿಲ್ಟ್ ಫೀಲೇ ಇಲ್ಲ, ಪಶ್ಚಾತ್ತಾಪನೇ ಇಲ್ಲ. ಈ ಆಕ್ಟೆಡ್ ಶೇಮ್ಲೆಸ್ಲಿ, ಅವನು ಶೇಮ್ಲೆಸ್ಲಿ ಆಗಿ ಬಿಹೇವ್ ಮಾಡ್ದ. ಇಂಪೆನಿಟೆಂಟ್ ಆಗ್ಲೇ ಬಂತು, ಪೆನಿಟೆಂಟ್ ಬಂತು, ಪೇಯ್ನ್ ಕೊಟ್ಟು ಟೆಂಟಲ್ಲಿರೋದು ಅಲ್ವಾ? ಪೇಯ್ನ್ ಕೊಟ್ಟು ಟೆಂಟಲ್ಲಿರೋದು. ಇದು ಇಂಪೆನಿಟೆಂಟ್, ಪಶ್ಚಾತ್ತಾಪ ಇಲ್ಲ. ಇದು ಸಿಂಪಲ್ ಅಲ್ವಾ? ಆಗ್ಲೇ ನೀವು ನೋಡಿದ್ರೆ ಪೆನಿಟೆಂಟ್, ಇಂಪೆನಿಟೆಂಟ್. ಈಗಿದು ಎಲ್ಲೋಯ್ತದ, ಹೋಗ್ಲಿ ಬಿಡಿ. ಇಂಪೆನಿಟೆಂಟ್ ಪೆನಿಟೆಂಟ್ ನೋಡಿದ್ದೀರಾ. ಸೊ ಇದು ಇಂಪೆನಿಟೆಂಟ್ ಅಂದರೆ ರಿಪೆಂಟೆಂಟ್ ಮತ್ತು ಅನ್ರಿಪೆಂಟೆಂಟ್. ಇಲ್ಲೇ ಎರಡು ರಿವಿಷನ್ ಆಗ್ಬಿಟ್ಟು. ರಿಪೆಂಟೆಂಟಿಗೆ ಅನ್ರಿಪೆಂಟೆಂಟ್. ನಾಟ್ ಫೀಲಿಂಗ್ ರಿಗ್ರೆಟ್ ಅಂತಂದರೆ ರಿಗ್ರೆಟ್ ಫೀಲ್ ಇಲ್ಲ. ಶಿ ರಿಮೈನ್ಡ್ ಇಂಪೆನಿಟೆಂಟ್. ಅವಳಿಗೆ ಅವನನ್ನು ಅವನು ಪ್ರಪೋಸ್ ಮಾಡಿ ರಿಜೆಕ್ಟ್ ಆದಲ್ಲ, ಇವಳಿಗೆ ರಿಜೆಕ್ಟ್ ಇಲ್ಲ, ಇವಳು ಒಬ್ಳೋದು ಅಂತ ಇನ್ನೊಬ್ಬನ ಹುಡ್ಕೊಂಡ್ಬಿಟ್ಲು. ಇವಳಿಗೆ ಪಶ್ಚಾತ್ತಾಪನೇ ಇಲ್ಲ. ನೆಕ್ಸ್ಟ್, ಹುಡುಗರು ಆಗ್ಬೋದಪ್ಪ, ಬಟ್ ಹುಡುಗಿರು ನನ್ನ ಮೇಲೆ ಮಾತ್ರ ಹೇಳ್ಬಿಟ್ರಪ್ಪ ಅಂತಾರೆ. ಸರ್ ನೀವು ಬರೀ ಹುಡುಗಿರಿಗೆ ಹೇಳ್ತಿದ್ರಿ ಸರ್, ಹುಡುಗರು ಮಾಡ್ತಾರೆ ಸರ್ ಅಂತ. ಯಾರಾದರೂ ಆಗ್ಬೋದು. ಅನ್ಅಪೋಲೋಜೆಟಿಕ್ ಅಂತಂದ್ರೆ ಏನು? ಅಪಾಲಜಿ ಅಂದ್ರೇನು? ನೀವು ಅಪಾಲಜಿ ಕೇಳ್ತಿರಲ್ವಾ? ಸೊ ಅಪಾಲಜಿ ಲೆಟರ್ ಬರೆದು ಕೊಡ್ತೀರಾ, ಸರ್ ಕ್ಷಮೆ ಆಯಿತು, ತಪ್ಪಾಯಿತು, ಏನಂತ ಕ್ಲಾಸಿಗೆ ಬರೋಕ್ಕಾಗಿಲ್ಲ, ಅಥವಾ ಏನೋ ಒಂದು ತಪ್ಪು ಮಾಡಿರ್ತೀರ, ಅಪಾಲಜಿ ಲೆಟರ್ ಬರ್ಕೊಡ್ತೀರಾ. ಇದು ಅನ್ಅಪಾಲಜೆಟಿಕ್ ಅಂತಂದರೆ ಕ್ಷಮೆನೇ ಇಲ್ಲ. ಅಪಾಲಜಿ ಬರ್ಕೊಡೋದಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಾ. ಅನ್ಅಪಾಲಜೆಟಿಕ್ ಅಂತಂದರೆ ಕ್ಷಮೆನೇ ಇಲ್ಲ, ಕ್ಷಮೆ ಇಲ್ಲದ. ಇಲ್ಲಿ ನೋಡಿ, ಟಾಮಿಯಾ ಆಗಷ್ಟೇ ಎಲ್ಲ ಚೆಲ್ ಬಂದಿತ್ತಲ್ವಾ? ಚೆಲ್ ಬಂದ ಮೇಲೆ ಮನೇಲಿ ಎಂತ ಮಾಡಿದ್ರು, ದೊಣ್ಣೆ ತಗೊಂಡ್ರು. ನಿಂಗಂತೂ ಇನ್ನು ಕ್ಷಮೆ ಮಾಡೋಕ್ಕಾಗಲ್ಲ, ಎಷ್ಟು ಅಂತ ಚೆಲ್ ಹೊಡಿತೀನಿ ಏನಂತ್ರಿ. ಇದೇನು ಮಾಡ್ತೀವಿ, ಇದಕ್ಕೆ ಗೊತ್ತಾಯ್ತು, ನಿನ್ನ ಕ್ಷಮಿಸಲ್ಲ. ಒಂದು ಐಡಿಯಾ ಮಾಡ್ರಿ, ಈ ಬಾಂಡ್ಲಿ ಹಾಕ್ಕೊಂಡು ಕೂತ್ಕೊಂಡು ಒಳಗಡೆ ಎಲ್ಲ ಇದು ಬೆಂಕಿ ಹಚ್ಚಿಬಿಟ್ರೆ ನಾನು ಏನು ಮಾಡೋಂಗಿಲ್ಲ ಅಂತ ಟಾಮಿಯಾ ಒಳಗೆ ಕೂತ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಟಾಮಿಯಾಗಿ ಈಗ ಮಸ್ಕ ಹೊಡಿಬೇಕಾಗಿದೆ ಈಗ, ಇಲ್ಲ ಅಂತಂದರೆ ಒದೆ ಬೀಳ್ತವೆ. ಸುಮ್ಮನೆ ಡೌ ಮಾಡ್ತೈತೆ, ಹೆಂಗೋ ಹಚ್ಚಲ್ಲ ಕೊಂದಲ್ಲ ಅಂತ ಗೊತ್ತು ಟಾಮಿಯಾಗೆ. ಹಿಂಗೆ ಕೂತ್ಕೊಂಡು ಇಲ್ಲಿ ನೋಡಿ, ಮುಖ ನೋಡಿ, ಅಯ್ಯೋ ಶಿವನೇ ಅಂದರೆ ಅದು ಅಷ್ಟು ಕ್ಷಮೆ ಇಲ್ಲ, ತಪ್ಪು ಮಾಡಿಬಿಟ್ಟದೀಗ. ಶೋಯಿಂಗ್ ನೋ ರಿಗ್ರೆಟ್ ಅಂತಂದರೆ ಮನೆಯವ್ರು ಏನು ಮಾಡಿದ್ರೆ ಟಾಮಿಯನ್ ಮೇಲೆ ರಿಗ್ರೆಟೇ ತೋರಿಸ್ತಾ ಇಲ್ಲ. ಓಕೆನಾ? ಹಿ ವಾಸ್ ಅನ್ಅಪಾಲಜೆಟಿಕ್ ಅಂತಂದರೆ ಅವನು ಕ್ಷಮೆನೇ ಕೊಡೋದು, ಯಾರಿಗೂ ಕ್ಷಮಿಸೋದೇ ಇಲ್ಲ, ಅವನು ಅಷ್ಟೊಂದು ಕ್ರೂರಿ ಆಗಿಬಿಟ್ಟಿದ್ದಾನೆ. ಪಿಟಿ ಬಂತಲ್ವಾ? ಪಿಟಿ ಲೆಸ್ ಅಂತಂದ್ರೆ ಏನು? ಕ್ಷಮೆ ಇಲ್ಲದ. ಪಿಟಿ ಅಂತಂದ್ರೆ ಕ್ಷಮೆ, ಪಿಟಿ ಕರುಣೆ, ಕ್ಷಮೆ. ಅರ್ಥ ಆಯ್ತಾ? ಪಿಟಿ ಲೆಸ್ ಅಂತಂದ್ರೆ ನಿರ್ದಯ. ಇಲ್ಲಿ ನೋಡ್ರಿ ಪಾಪ, ಇವಳು ಹೋಮ್ಲೆಸ್ ಆಗಿದ್ದಾಳೆ, ಏನೋ ಒಂದು ಗೊಂಬೆ ಇಟ್ಕೊಂಡು. ರೀಸೆಂಟಾಗಿ ಒಂದು ಮಂಕಿ ಕಿಬಂಚಿಂದ ಏನೋ ಬಂತಲ್ಲ, ಅದು ಪಾಪ ಅದು ಒಂದು ಮಂಗದ್ದು ಇದನ್ನ ಇಟ್ಕೊಂಡು ಅದ್ರ ಅಮ್ಮ ಅಂತ ಅನ್ಕೊಂಡು ಹೋಗ್ತಾ ಇರ್ತಲ್ಲ, ಹಾಗೆ ಇವಳು ಇದೊಂದು ಗೊಂಬೆ ಇಟ್ಕೊಂಡು ಪಾಪ ಏನೋ ಬೀದಿಲಿ ಮಲ್ಕೊಂಡಿದ್ದಾಳೆ. ಇವನು ಏನು ಮಾಡಿದಾನೆ, ಅವಳನ್ನ ತುಳಿತಾ ಇದ್ದಾನೆ, ದಯೆನೇ ಇಲ್ಲದೆ ಇರೋ ಥರ. ಮರ್ಸಿ ಅನ್ನೋ ವರ್ಡ್ ಕೇಳಿರ್ತಾರೆ ನೀವು. ಮರ್ಸಿ ಅಂತಂದ್ರು ಕರುಣೆ. ಓಕೆನಾ? ಆ ಕರುಣೆನೇ ಇಲ್ಲದೆ ಇರೋ ಥರ, ನಿರ್ದಯ. ಶೋವಿಂಗ್ ನೋ ಮರ್ಸಿ. ಓಕೆನಾ? ಮರ್ಸಿನೇ ಅಲ್ಲ. ದ ಅಟ್ಯಾಕ್ ವಾಸ್ ಪಿಟಿಲೆಸ್. ನೋಡಿ, ಇವಳ ಮೇಲೆ ಅವನು ಅಟ್ಯಾಕ್ ಮಾಡ್ತಾನಲ್ಲ ಹೀಗೆ, ಇದು ಏನಿದು ಪಿಟಿಲೆಸ್ ಅಂತಂದ್ರೆ ನಿರ್ದಯ, ದಯೆ ಇಲ್ಲದೆ ಇರೋದು. ರುತ್ಲೆಸ್ ಅಂದ್ರೆ ಏನು? ರುತ್ಲೆಸ್ ಅಂದ್ರು ಸೇಮ್, ಎರಡಕ್ಕೂ ಸೇಮ್ ಇಮೇಜ್ ಆಗಿದ್ದೀನಿ. ಕ್ರೂಯಲ್, ಸಿಕ್ಕಾಪಟ ಕ್ರೂಯಲ್. ಹ್ಯಾವಿಂಗ್ ನೋ ಕಂಪ್ಯಾಷನ್. ನಾ ಹೇಳಾಗ ಕಂಪ್ಯಾಷನ್ ಕೂಡ ಬರುತ್ತೆ ಅಂತ. ಕಂಪ್ಯಾಷನ್ ಅಂದರೆ ಎಕ್ಸ್ಪ್ಲನೇಷನಲ್ಲಿದೆ. ಕಂಪ್ಯಾಷನ್ ಅಂತಂದ್ರೆ ಏನು? ಪಶ್ಚಾತ್ತಾಪ ಪಡೋದು ಅಥವಾ ದಯೆ ಇರೋದು, ಕರುಣೆ ಇರೋದು, ಕಂಪ್ಯಾಷನ್. ನೋ ಕಂಪ್ಯಾಷನ್ ಅಂತಿದೆ ಅಂತಂದರೆ ದಯೆ ಕರುಣೆ ಇಲ್ಲದೆ ಇರೋದು. ಹ್ಯಾವಿಂಗ್ ನೋ ಕಂಪ್ಯಾಷನ್, ಏನೂ ಇಲ್ಲ ಅವನಿಗೆ. ಹಿ ವಾಸ್ ರುತ್ಲೆಸ್ ಅಂತಂದರೆ ಭಾರಿ ರೂಡ್ ಅಂತ ನೆನ್ಪಿಟ್ಕೊಳ್ರಿ. ರೂಡು.
ರೂತ್ಲೆಸ್, ರೂಡ್ ಪೀಪಲ್, ಓಕೆನಾ. ರೂತ್ಲೆಸ್, ಅವನಿಗೆ ಕರುಣೆ ಅನ್ನೋದೇ ಇಲ್ಲ. ಓಕೆ ಓಕೆ, ಅರ್ಥ ಆಯ್ತಲ್ವಾ? ಇಷ್ಟೇ ವರ್ಡ್. ಇವತ್ತು ಸ್ವಲ್ಪ ಬೇಗ ಕ್ಲಾಸ್ ಮುಗಿತು, ಯಾಕಂದ್ರೆ ತುಂಬ ಈಸಿ ವರ್ಡ್ ಇದ್ವಲ್ಲ. ಇಷ್ಟೇ, ತುಂಬ ಈಸಿ ವರ್ಡ್. ಆ್ಯಕ್ಚುಲಿ ವರ್ಡ್ಗಳು ಈಸಿ ಆಗಿಲ್ಲ. ನೀವು ಎಲ್ಲ ಕೆಲವೊಂದು ವರ್ಡ್ಗಳು ಕಷ್ಟನೇ ಇದ್ದಾವೆ, ಸುಮಾರಷ್ಟು ವರ್ಡ್ಗಳು. ಏನಾಗಿದೆ ಅಂತಂದ್ರೆ, ನೀವು ರೆಗ್ಯುಲರಾಗಿ ಕೇಳ್ತಾ ಇರೋದ್ರಿಂದ ನಿಮಗೇನಾಗ್ತದೆ, ನಿಮ್ಮ ಇಂಟೆಲೆಕ್ಚುವಲ್ ಇದೆಯಲ್ಲ, ಮೆಂಟಾಲಿಟಿ, ಅದು ಇಂಪ್ರೂವ್ ಆಗ್ತಾ ಬರ್ತದೆ. ಹಾಗಾಗಿ ನಿಮ್ಗೆ ಏನಾಗ್ತದೆ, ಓ ನಾನು ಬೇಗ ಕಲಿತಾ ಇದ್ದೀನಿ, ಈಸಿಯಾಗಿ ಅರ್ಥ ಆಗ್ತಾ ಇದೆ ಇದು ಅಂತ ಅನ್ನಿಸ್ತಾ ಇದೆ. ಇದೇ ಬೆನಿಫಿಟ್. ನೀವು ರೆಗ್ಯುಲರ್ ಆಗಿ ವೊಕ್ಯಾಬ್ಯುಲರಿ ಕ್ಲಾಸನ್ನು ಬೋರ್ ಆದರೂ ಕೂಡ ಏನು ಮಾಡೋಂಗಿಲ್ಲ ಅಂತ ಕಲಿತಾ ಇದ್ರೆ ಇದೇ ಬೆನಿಫಿಟ್. ಇಂಟ್ರೆಸ್ಟು ಬರ್ತಾ ಹೋಗುತ್ತೆ, ನಿಮಗೆ ಈಸಿಯಾಗಿ ಅರ್ಥನೂ ಆಗ್ತಾ ಹೋಗುತ್ತೆ ವರ್ಡ್ಗಳು. ನೆಕ್ಸ್ಟ್ ಕ್ಲಾಸನ್ನು ನಿಧಾನ ಸ್ಪೀಡಪ್ ಮಾಡ್ತೇನೆ, ಯಾಕಂತಂದ್ರೆ ನೀವೀಗ ಮೆಚ್ಯೂರ್ ಆಗ್ತಾ ಬರ್ತಾ ಇದ್ದೀರಾ ವೊಕ್ಯಾಬ್ಯುಲರಿ ಕಡೆ. ಮೊದಲು ನಿಮಗೆ ಸಿಕ್ಕಾಪಟ್ಟ ಕಷ್ಟ ಅನ್ನಿಸ್ತಿತ್ತು, ಅಯ್ಯೋ ಇದು ಕಲಿಯೋಕ್ಕೆ ಆಗಲ್ಲ ಅಂತೈತಿ. ಈಗ ಯಾರು ಕೇಳಿದ್ರು ಗ್ರಿಗೇರಿಯಸ್ ಅಂದ್ರೇನು, ಓ ಫುಲ್ ಹ್ಯಾಪಿ ಅಂತಾರೆ ಈಗ. ಆಮೇಲೆ ನನ್ನ ಕ್ಲಾಸ್ ಕೇಳಿದವರು ಎಕ್ಸ್ಪೆಷಲಿ ಹ್ಯಾಪಿ ಫುಲ್ ಅಂತಾರೆ ಅಲ್ವಾ. ಡಿಸ್ಕಾರ್ಡ್ ಅಂದ್ರೇನು, ಅವ್ರಿಗೆ ಇಷ್ಟ ಎಲ್ಲ ಮನಸ್ತಾಪ ಮಾಡ್ಕೊಳ್ಳೋದು ಅಂತಾರೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ವರ್ಡ್ ಬಂತಲ್ಲ, ಯಾವುದೋ ಮೊನ್ನೆ, ಆ್ಯಕ್ಚುಲಿ ಇದೊಂದು ಹೇಳೋಣ ಅಂತ ಮರ್ತುಬಿಟ್ಟೆ ನಾನು. ಇದು ಬಂತಲ್ಲ, ಈ ರಿಮೋರ್ಸ್ಲೆಸ್ ಅಲ್ಲ, ಮೊನ್ನೆನೂ ಒಂದು ಬಂದಿತ್ತು ನೋಡಿ, ಈ ಪಶ್ಚಾತ್ತಾಪ ಇಲ್ಲದೆ ಇರೋದು. ಅದಕ್ಕೆಲ್ಲ ಇದು ನಿಯರ್ಲಿ ಸಿನೋನಿಮ್ ಆಗುತ್ತೆ. ಅಂದರೆ ಎಕ್ಸಾಮಲ್ಲಿ ಕೇಳಿದ್ರೆ ಸಿನೋನಿಮ್ ಆಗುತ್ತೆ. ಎರಡೆರಡು ಕೇಳಲ್ಲ. ರಿಮೋರ್ಸ್ಫುಲ್ಲಿಗೆ ಆ್ಯಕ್ಚುಲಿ ರಿಮೋರ್ಸ್ಫುಲ್ ಅನ್ನೋ ವರ್ಡು ರೀಸೆಂಟ್ ಕ್ಲಾಸಲ್ಲಿ ಬಂದಿತ್ತು, ಅಥವಾ ಆ ಕ್ಲಾಸಲ್ಲಿ ನಾನು ರಿಮೋರ್ಸ್ ಅನ್ನೋದು ಕೂಡ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕೆಳಗಡೆ ಎಕ್ಸ್ಪ್ಲೇಷನಲ್ಲಿ, ಮೇ ಬಿ ಅಲ್ವಾ. ಈ ಪೆನಿಟೆಂಟ್ ಎಲ್ಲ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಇದು ಬಂದಿತ್ತು, ಈ ರಿಮೋರ್ಸ್ಫುಲ್ ಅನ್ನೋ ವರ್ಡ್ ಬಂದಿತ್ತು ಅಂತ ಅನ್ಕೊತೀನಿ. ಅಂತಂದರೆ ಈ ವರ್ಡ್ ಕೂಡ ಬಂದಿತ್ತು ನಿಮಗೆ. ಈ ಥರ ನೋಡಿರಿ, ಈ ರಿಮೋರ್ಸ್ಫುಲ್ ಯಾಕೆ ಈಸಿ ಆಯಿತು, ಅವತ್ತಲ್ಲಿ ಬಂದಿತ್ತು, ಹಾಗಾಗಿ ನಿಮಗೆ ಇಲ್ಲಿ ಈಸಿ ಆಯಿತು. ಹಾಗೆ ನೀವು ರೆಗ್ಯುಲರಾಗಿ ಕ್ಲಾಸಲ್ಲಿ ಇರೋದ್ರಿಂದ, ಈಗ ಈ ಕ್ಲಾಸನ್ನೇ ಆ ಕ್ಲಾಸ್ ಕೇಳೇ ಬರಬೇಕು ಅಂತಿಲ್ಲ. ಈ ಕ್ಲಾಸ್ ಕೇಳಿ ಅದನ್ನ ಕೇಳಿದ್ರು ಕೂಡ ಅಲ್ಲಿ ನಿಮಗೆ ರಿವಿಷನ್ ಆಗುತ್ತೆ. ಯಾವುದೇ ಕ್ಲಾಸನ್ನು ಫಸ್ಟ್ ಕೇಳಿದ್ರು ನಿಮಗೆ ಯೂಸ್ಫುಲ್ಲೇ, ಓಕೆನಾ. ಹಾಗಾಗಿ ರೆಗ್ಯುಲರ್ ಇರಿ, ಫುಲ್ ಕ್ಲಾಸನ್ನು ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ನನಗೆ ಮೋಟಿವೇಶನ್ ಆಗಬೇಕಂದ್ರೆ ನೀವು ಶೇರ್ ಮಾಡಬೇಕಲ್ಲ. ನಿಮ್ಮ ಗ್ರೂಪಲ್ಲಿ ತುಂಬ ಜನ ಸ್ಟಡಿ ಮಾಡ್ತಾ ಇರ್ತೀರಲ್ವ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಲೈಬ್ರರಿಯಲ್ಲಿ ಓದ್ತಾ ಇರ್ಬೋದು, ಎಲ್ಲ ಓದ್ತಾ ಇರ್ಬೋದು. ಎಲ್ಲರಿಗೂ ಶೇರ್ ಮಾಡಿ. ಎಲ್ರಿಗೂ ಕೂಡ ಒಳ್ಳೆ ಮಾಹಿತಿ ಎಲ್ಲರ ಕಡೆನೂ ಹೋಗಬೇಕು. ಸೊ ಸಿಗಲಿ, ಸಪೋರ್ಟ್ ಆದರೆ ನಾನು ಇನ್ನೊಂದಿಷ್ಟು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನನ್ನ ಹತ್ರ ಇರೋ ಸೋರ್ಸನ್ನು ನಿಮ್ಗೆ ಏನಾದರೂ ವೀಡಿಯೋ ಮಾಡಿ ತೋರಿಸ್ಬಿಟ್ರೆ ನೀವು ಶಾಕ್ ಆಗ್ತೀರಾ. ಅಷ್ಟು ಸೋರ್ಸನ್ನು ನಿಮಗೆ ನೀಟಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ನಿಮಗೆ ಏನು ಬೇಕಂತ ಅಷ್ಟನ್ನೇ ನಾನು ಕ್ಲಾಸಲ್ಲಿ ನೀಟಾಗಿ ಮಾಡಬೇಕು ಅಂತಂದರೆ ನೀವು ಸಪೋರ್ಟ್ ಮಾಡಬೇಕು, ಶೇರ್ ಮಾಡಬೇಕು. ಅವಾಗ ಏನಾಗುತ್ತೆ, ನಾನು ಇನ್ನೂ ಹೆಚ್ಚು ರೆಗ್ಯುಲರಾಗಿ ಕ್ಲಾಸ್. ಈಗ ನೋಡಿರಿ, ನಂಗೆ ಹೆಚ್ಚು ರೆಗ್ಯುಲರಾಗಿ ಇರಲಿಕ್ಕಾಗಲ್ಲ, ಯಾಕಂತಂದರೆ ತುಂಬ ಏನು ವ್ಯೂಸ್ ಬರಲ್ಲ, ಸ್ವಲ್ಪ ಜನ ಇದ್ದಾರೆ, ಅವರಿಗೋಸ್ಕರ ನಿಧಾನಕ್ಕೆ ಮಾಡ್ತಾಯಿದ್ದೇನೆ. ನಿಮಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿದಾಗ ನಾನು NTPC ಮ್ಯಾಥ್ಸು ಮಾಡ್ತೇನೆ, ರೀಸ್ನಿಂಗು ಮಾಡ್ತೇನೆ, ಆಮೇಲೆ ಇಂಗ್ಲೀಷು ಮಾಡ್ತಾನೆ. 3 ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳೋದಕ್ಕಾಗಿ ಆಲ್ಮೋಸ್ಟ್ ದಿನವಿಡೀ ಅದನ್ನೇ ಮಾಡ್ಕೊಂಡು ಬೆಳಗಿನ ಸಾಯಂಕಾಲ ಏನು ಎಷ್ಟು 3-4 ವಿಡಿಯೋ ಮಾಡಿಬಿಡ್ಬೋದು, ಏನು ಸಮಸ್ಯೆ ಇಲ್ಲ ನನಗೇನು ಅದನ್ನೇನು ರಿವಿಷನ್ ಮಾಡ್ಕೋಬೇಕಾ, ನನಗೆಲ್ಲ ಗೊತ್ತಿದೆ. PPT ಮಾಡೋದಕ್ಕೆ ಒಂದು ಟೈಮ್ ಆಗುತ್ತೆ ಅಷ್ಟೇ. ನನಗೆ ಟೈಮ್ ಆಗೋದೇ PPT ಮಾಡೋದಕ್ಕೆ. ಸೊ ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಬಟ್ ಸಬ್ಸ್ಕ್ರೈಬ್. ನಿಮಗೆ ಮತ್ತೊಂದು ಸಬ್ಸ್ಕ್ರೈಬ್ ಆಗಿದ್ರೆ ಇನ್ನೊಂದು ಯೂಸ್ ಆಗುತ್ತೆ. ನಾನು ಈ ವೊಕ್ಯಾಬ್ಯುಲರಿ ಕ್ಲಾಸಸನ್ನು, ಹಾಗೆ ಇದು ಏನೋ ಮ್ಯಾಥ್ಸ್ ಫಾರ್ಮುಲಾಗಳನ್ನು, ಆಮೇಲೆ ಇದು ಇದೆಯಲ್ಲ ಯಾವುದು, ಯಾವುದದು ಸ್ಕ್ವೇರ್ ರೂಟ್ಸು, ಅದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೇನೆ, ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೇನೆ ನಿಮಗೆ ರಿವಿಷನಿಗೆ. ನೀವು ಜಸ್ಟ್ ಊಟಕ್ಕೆ ಕೂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಸ್ಕ್ರೋಲ್ ಮಾಡಿದರೆ ಸಾಕು, ಏನಾಗುತ್ತೆ, ರಿವಿಷನ್ ಆಗಿಬಿಡುತ್ತೆ. ಆ ಶಾರ್ಟ್ಸ್ಗಳನ್ನು ದಯವಿಟ್ಟು ಮಿಸ್ ಮಾಡಬೇಡಿ ನೀವು. ಯಾಕಂತಂದರೆ ಯಾವುದ್ಯಾವುದೋ ಶಾರ್ಟ್ಸನ್ನು ಸ್ಕ್ರೋಲ್ ಮಾಡ್ತೀರಲ್ವ, ಈ ಚಾನಲ್ ಓಪನ್ ಮಾಡ್ಕೊಂಡು ಶಾರ್ಟ್ಸ್ ಓಪನ್ ಮಾಡಿ ಸ್ಕ್ರೋಲ್ ಮಾಡಿರಿ. ಆವಾಗ ನಿಮಗೆ ಏನಾಗುತ್ತೆ, ಅಲ್ಲೂ ರಿವಿಷನ್ ಆಗಿಬಿಡುತ್ತೆ. ಫುಲ್ ರಿವಿಷನ್, ಫುಲ್ ಸ್ಟಡಿನೇ ಇಲ್ಲಿ, ಓಕೆನಾ. ನೋ ಬಕ್ವಾಸ್ ಬಾಜಿ, ಫುಲ್ ಸ್ಟಡಿ. ಥ್ಯಾಂಕ್ ಯು.